भद्रगिरि के बड़े बाबा विश्वेश्वर से इकाई सर्व ग्रह दोष निवारक सर्व कार्य सिद्धिदायक कल्प वृक्ष कामदेव से अर्धाधिनेश्वर भगवान की जंगल वाले बड़े बाबा चिंतामणि पारसनाथ भगवान की शासन नायक अत्यंत दिगंबर विश्व प्रभु महावीर भगवान की चौबीसों भगवान की सिद्धांत शास्त्र की अहिंसा प्रभु धर्म की आचार्य कुंज की ऐश्वर्य भूषण गौर तपस्वी सत्य से सिद्ध सागर मुनि महाराज की मणिकुल पितामहाचार्य गुरुदेव प्रतिशत महाप्रमाचार्य शांति सागर मुनि महाराज की वैराग्य गुरु समाधि सम्राट शांत मूर्ति महामुनि महाराज की श्रद्धा गुरु संस्कृति आचार्य गुरुदेव विद्यासागर मुनि महाराज की शिक्षा गुरु संस्कृत विद्यासागर आचार्य विद्यानंद मुनि महाराज की शिक्षा गुरु आत्मा ध्यान योगी समाधि सम्राट परम पूज्य धर्म भूषण मुनि महाराज की तीन कर्ण गोपराज की आज की मंगल बेला की भारतीय संस्कृति की मानवतावाद धर्म की अहिंसा अहिंसा वंदे वंदे अद्यवाशतकेतिते वर्षाणां वा भगच्छतु वपुरे तन्न पंतानं त्यजन्ति सुदीव जनाः हे भविजीवात्मो ಋತುವಿನಲ್ಲಿ ಶ್ರೇಷ್ಠ ಋತು ವರ್ಷ ಋತು ಅಂತ ಹೇಳ್ತಾರೆ. ಆ ವರ್ಷ ಋತುವಿನಲ್ಲಿ ಗ್ರೀಷ್ಮ ಚಂದನ ಉತ್ಪತ್ತಿಯಾಗ್ತದೆ. ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿಗೆ ಒಂದ್ಸಲ ಶಿವಾಜಿ ಮಹಾರಾಜರು ಕೇಳ್ತಾರೆ, ನನ್ನ ತಂದೆಯವರು ನಿನ್ನ ಮೇಲೆ ಕೋಪ ಆದಂತ ಒಂದು ಪ್ರಸಂಗವನ್ನ ಹೇಳು ಅಂತ. ಜೀಜಾವನ್ನ ಬಾಲಕ ಶಿವಾಜಿ ಕೇಳ್ತಾ ಇದ್ದಾನಮ್ಮ, ತಂದೆಯವರು ನಿನ್ನ ಮೇಲೆ ಕೋಪ ಆದಂತ ಒಂದು ಪ್ರಸಂಗವನ್ನ ಹೇಳು ಅಂತ. ಅವಾಗ ಜೀಜಾವು ಅಂತ ಹೇಳ್ತಾರ, ಕೋಪ ಸಾಕಷ್ಟು ಆಗಿದೆ, ಅದರ ಒಂದು ಸಣ್ಣ ಪ್ರಸಂಗ ನಾನು ಹೇಳ್ತೀನಿ. ಅವಾಗ ನಿಮ್ಮ ತಂದೆಯವರು ಎಷ್ಟು ಕೋಪಿಷ್ಟ ಆಗಿದ್ರಂದ್ರೆ ಬಹಳ ಕೋಪ ಆಗಿದ್ರು. ಸ್ವತಃ ವೈದ್ಯರ ಅವ್ರನ್ನ ಸಮಾಧಾನ ಪಡಿಸಿದ್ರು. ಈಗ ಇಷ್ಟು ನಿಮ್ ವಿಪರೀತ ಜ್ವರ ಅದಾವ, ಇದ್ರಾಗ ಕೋಪ ಮಾಡಿ ಅಂದ್ರೆ ನಿಮ್ದು ಮತ್ತ ಹೈ ಬಿ ಪಿ ಆಗ್ತದೆ. ಈಗೆಲ್ಲ ಬಿ ಪಿ ನಿಮ್ಮ ಶಾರೀರಿಕ ಸಮತೋಲನ ತಪ್ಪದ ಶಾಂತತೆಯನ್ನು ಕಾಪಾಡಿಕೊಳ್ಳಿ, ನೀವು ಶಾಂತರಾಗಿರ್ರಿ, ಮಾಯ ಎಲ್ಲ ವ್ಯವಸ್ಥೆ ನಡೆದ, ಏನು ವಿಕಲ್ಪ ಮಾಡ್ಕೋಬೇಡ್ರಿ ಅಂತ ರಾಜ ವೈದ್ಯರು ಶಿವಾಜಿಯವರಿಗೆ ಸಾಂತ್ವನವನ್ನು ಹೇಳಿ ಸಮಾಧಾನ ಮಾಡಿದ್ರು ಅಂತ ಜೀಜಾವು ಯಾರು ಹೇಳ್ತಾ ಇದ್ದಾರ? ಬಾಲಕ ಶಿವಾಜಿಗೆ. ಶಿವಾಜಿ ಅಂಬಳಿಗೆ ಮಹಾರಾಷ್ಟ್ರ ಹುಡ್ಬೇಡ್ರಿ, ಇವತ್ತ ರಾಜೇ 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 ಅಂತ ಶಿವಾಜಿಯನ್ನ ಹೋಗತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದಲ್ಲಿ ಶಿವಾಜಿ ಅವರ ತಂದೆ ಆದಂತ ಸ್ಥಾನ ಅದು. ಆವತ್ತಿ ಬ್ರಿಟಿಷರ ಜೊತೆ ಹೋರಾಟ, ಮೊಘಲರ ಜೊತೆ ಹೋರಾಟ, ಹಿಂದುತ್ವವನ್ನ ಉಳಿಸ್ತಕ್ಕಂಥ, ಹಿಂದೂ ಧ್ವಜವನ್ನ ಹಾರತಕ್ಕಂಥ ಸಾಮ್ರಾಜ್ಯ ಯಾರಾದ್ರೂ ಆಗಿದ್ರ ಛತ್ರಪತಿ ಶಿವಾಜಿ ಮಹಾರಾಜ್. ಅವ್ರ ತಾಯಿ ಜೀಜಾವು ಜೈನ ಮುನಿಗಳ ಪರಮ ಭಕ್ತರು. ಆ ಜನರು ಗೊತ್ತಿರಂಗಿಲ್ಲ. ಈಗ ನೋಡ್ತಿರ್ತ ದಿವಸ ಬರ ಶಿವ ನಿಮ್ಮ ಸದಾಶಿವ ಮುಂಚೆ ದಿವಸ ಪ್ರೋಚನ ಬರಾಗಿದೆ. ಕುಂಬಾರ ಅವರು ಯಾರವರು? ಕುಂಬಾರ. ಕುಂಬಾರ ಸಮಾಜದಿಂದ ಬೇರೆ ಸಮಾಜ ಇದ್ರು ಸಹಿತ ಗುರುಗಳ ವಾಣಿ ಕೇಳಬೇಕು. ಒಂದ್ 4 ದಿನ ಚಲೋ ಶಬ್ದ ಬೀಳ್ತಾವ, ಪರಮಾತ್ಮನ ಚಿಂತನ ಆಗ್ತದ, ಒಂದೆರಡು ಹಣ ಅಂತ ಅವ್ರು ಕೇಳ ಮಾನಸಿಕ ತೃಪ್ತಿ ಸಿಗ್ತದ. ಈ ಭಾವನೆ ಇಟ್ಕೊಂಡು, ಒಳ್ಳೆಯ ಭಾವನೆ ಇಟ್ಕೊಂಡವರು ಗುರುಗಳ ವಾಣಿ ಕೇಳಬೇಕು. ಛತ್ರಪತಿ
ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ಜೀಜಾವು ಎಷ್ಟು ಜೈನ ಮುನಿಗಳ ಪರಮ ಭಕ್ತರಿದ್ರು ಅಂತ ಕೇಳಿದ್ರ ಅವತ್ತಿನ ಕಾಲಕ್ಕೆ ರಾಜವಾಡೆ ಕೊಲ್ಹಾಪುರದಲ್ಲಿ ಜೈನ ಮುನಿಗಳ ಸಂಘದ ಆಹಾರ ದಾನ ವ್ಯವಸ್ಥೆ ಮಾಡಿಸಿದಂತೆ. ಜೈನ ಸಮಾಜದ ಪ್ರಮುಖರನ್ನ ಕರೆದ ಅವರಿಗೆ ವ್ಯವಸ್ಥೆ ಮಾಡಿ ರಾಜವಾಡ್ಯಾಗ ಇವತ್ತು ನೋಡ್ತೀರಿ ಶಿಕಾರಿಗೆ ಹೋಗ್ಬೇಕಾದ್ರೆ ನಾವು ಸಾಧುಗಳ ಸಾಲ್ಯಾಗೋ ಗಿಡದೊಳಗೋ ಎಲ್ಲೇನೋ ಆಹಾರ ಮಾಡೋದು ಹೋಗ್ಬೇಕಾಗ್ತದ. ಜೈನ ಮನೆಗಳು ಸಿಗ್ತಾವಂತ ಏನಿಲ್ಲ. ಸುಭಾಷ್ ಚಂದ್ರ ಒಂದು ಹೋಗಿರ್ಬೇಕಲ್ಲ ಯಾರಿಲ್ಲ ಅವರು ಮಹಾರಾಜ ಶಿಖರ್ ಹೋಗಿರಲಿಲ್ಲ. ಹೋದಾಗ ಏನು ನೀರಿನ ಅನುಕೂಲ ಐತಿ ಎಲ್ಲಿ ಕಟ್ಟಿಗೆ ಅನುಕೂಲ ಐತಿ ಇರಾಗಲ್ಲಿ ಹೋಗಿ ನೋಡೋಲ್ಲ. ಅಲ್ಲಿ ದೂರ ಬಾಬಾ ಹೋಗಾಗನ ತೆಲ್ಸನ್ ಕ್ರಾಸ್ ಅಂತಿಕ ಅಲ್ಲಿ ಸಾಲ್ಯಾಗ ಉಳ್ಕೊಂಡು ನೋಡಿರ್ಬೇಕಲ್ಲ ಪ್ರಸಂಗ. ನಾನು ಬಾಹುಬಲಿ ಮಹಾರಾಜ ಜೊತೆ ಇಲ್ಲಿಂದ ನಡ್ಕೊಂಡು ಹೋಗಿನಿ. ನಡು ಪ್ರಸಂಗ ಸಾವಳಿಯಾಗ ಬಸ್ತಾಗಿ ವ್ಯವಸ್ಥೆ ಇದ್ದಿದ್ದಿಲ್ಲ. ಸಾವಳಿ ಸಾಲ್ಯಾಗ ವ್ಯವಸ್ಥೆ ಮಾಡಿದ್ರು. ಸಾಲ್ಯಾಗ ವಸ್ತಿ ಮಾಡ್ಕೊಂಡ ಮೊದಲು ಮುಂಜಾನೆ ಒಂದು ಸಾಲಿ ಒಳಗ ಆಹಾರ ವ್ಯವಸ್ಥೆ ಆಗಿತ್ತು. ದೂರ ಮಣ್ಣಿನ ಮನೆ ಮಹಾರಾಜ ಚತುರ್ಮಾಸ ಆದ ನಂತರ ವರ್ತಮಾನ ಸಾಗರ ಮಹಾರಾಜರ ಸಂಘ ಅದಕ್ಕಿಂತ ಮೊದಲು ವಿಹಾರ ಮಾಡ್ಬೇಕಂತ ವಿಚಾರ ಇತ್ತು. ಬೆಳಗಾವಿ ಕಡೆ ಆ ಹೋಗು ಪ್ರಸಂಗದಾಗ ನಡು ಸಾಲ್ಯಾಗ ಅಲ್ಲೇ ಉಳ್ಕೊಂಡು ಹೋಗು ಪ್ರಸಂಗ ಬಂತು. ಇವತ್ತು ಇದು ಸದನೌಕರಿ ಕ್ರಾಂತಿ ಅನ್ನೋದ್ರಿಂದ ಅವತ್ತ ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ಪಟ್ರಾಜ್ ಇಲ್ಲಿ ಚತುರ್ವೇದ ಸಂಘ ಜೈನ ಮುನಿಗಳ ಸಂಘ ಬಂದಾಗ ನನ್ನ ತೀವ್ರ ವಿಚಾರ ಅವರಿಗೆ ಚತುರ್ವೇದ ದಾನ ಮಾಡಬೇಕು ಅಂತ ಹೇಳ್ರಿ. ನಿಮ್ಮ ಮನೆಗೆ ಬಂದ್ರೆ ಎಷ್ಟು ಪ್ರಕಾರ ದಾನ ಮಾಡ್ತೀವಿ ಮಹಾರಾಜರಿಗೆ? ಒಂದು ಮಾಡ್ತೀವಿ. ನಿಮ್ಮ ಮನೆಗೆ ಬಂದ ದಿವಸ ಏನ್ ಕೇಳಿ ದಾನ ಮಾಡ್ತೀವಿ? ಒಂದು ಯಾವ ದಾನ? ಆಹಾರ ದಾನ. ಜೀಜಾವು ಅನ್ನಕತ್ತಾರೆ. ಜೀಜಾವು ಅಂದ್ರೆ ಯಾರು ಹೇಳ್ತೀವಿ ಇವಾಗ? ಶಿವಾಜಿ ಮಹಾರಾಜರ ತಾಯಿ ಗಂಡಿಗೆ ಹೇಳ್ತಾವ ನನಗ ಚತುರ್ವೇದ ಸಂಘ ಬಂದಾಗ ನೋಡಿ ಈ ಶಬ್ದಗಳು ಅವಾಗ ಪರಿಚಯ ಇತ್ತು. ಯಾಕಂದ್ರೆ ಜೈನ ಮುನಿಗಳು ವಾಣಿ ಕೇಳ್ತಿದ್ಲು, ಜೈನವಾಗಿ ಅಭ್ಯಾಸ ಮಾಡಿದ್ಲು, ಜೈನ ಸಿದ್ಧಾಂತ ಗ್ರಂಥಗಳನ್ನು ಓದ್ತಿದ್ಲು. ಅನಂತಗಳಂತ ಭಾವನಾ ಉತ್ಪನ್ನ ಆಗಿತ್ತು. ಚತುರ್ವೇದ ಸಂಘ ಮುನಿ ಯಾರಿಗ ಶ್ರಾವಿಕ ಚತುರ್ವೇದ ಸಂಘ ನಮ್ಮಲ್ಲಿ ಬಂದಾಗ ಅವರಿಗೆ ಚತುರ್ವೇದ ದಾನ ಮಾಡೋ ಭಾವನೆ ಹಂಗಾಗೈತ್ರಿ ಅಂತ ಹೇಳಿದಾಗ ಅವ್ರ ತಂದೆ ಅಂತಾನು ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಹೌದಾ? ಏನ್ ಮಾಡ್ತಾರೆ ನಾ ವ್ಯವಸ್ಥೆ ಮಾಡ್ತೀನಿ. ನಿಮ್ಮ ಮನ್ಯಾಗ ಒಂದು ಕೆಲಸ ಆಗಿರ್ತೈತಿ ನೋಡ್ರಿ. ಮನ್ಯಾಗ ಹೇಳ್ತೀರಿ ಏನ್ರಿ? ನಮ್ಮ ಮನ್ಯಾಗ ಎರಡು ಚೌಕಾನ ಹತ್ತಿರ್ರಿ ಮತ್ತೆಲ್ಲ ಊರಾಗ 4 ಮಂದಿ ದೊಡ್ಡವ್ರ ಅರ್ಥ ಮಾಡ್ತಿರ್ತಾರ. ನಮ್ಮ ಗುಸಲ್ನಾಗ ಹೆಂಗ್ ಬರ್ತಾರ ಮಹಾರಾಜ ನನ್ ಭಾಳ ಇಚ್ಛೆ ಆಯ್ತು. ಮನೆಗಿದ್ರು ಸಾವಿಕವಾಗಿ ನಿವೇದನೆ ಮಾಡ್ತಾರೆ ಮಹಾರಾಜಿ. ಅವ್ರ ಹೆಣ್ಮಕ್ಳು ಒಬ್ಬರದವರು ಮತ್ತು ಅವ್ರ ಭಾಳ ಇಚ್ಛೆ ಐತಿ. ಸಣ್ಣ ಮನೆ ಐತಿ ಮತ್ತು ಆಹಾರ ಮಾಡ್ಬೇಕು ಅಂತ ಹೆಂಗ್ರಿ ಭಾವನಾ ಮಾಡ್ಬೋದು ಮಹಾರಾಜ. ಆಹಾರ ಬಗ್ಗೆ ಚರ್ಚೆ ಮಾಡ್ಬೇಡ್ರಿ. ಇಲ್ರಿ ನಿಮ್ ಜೋಡಿಯದು ನೇಮ್ ಇರ್ತಾವ. ಅವ್ರ ಮನೆಗೆ ಯಾರು ಜೋಡಿ ಇಲ್ಲ, ಶ್ರೀಮತಿ ಒಬ್ಬರ ಅವ್ರ ಮನ್ಯಾಗ ಜೋಡಿ ಇದ್ರ ಮತ್ತ ಆ ನೇಮ್ ಇದ್ರು ಏನ್ ಮಾಡೋದು? ದಿವಸ ಅದ ನೇಮ್ ಇರ್ತೈತೇನೋ? ಯಾವ್ದ ನೇಮ್ ಇದ್ರೆ ಸರ್ ಸಿಗೋದು ಭಾವನಾ ಮಾಡೋದು ನಿಮ್ ಕರ್ತವ್ಯ ಐತಿ. ಇಷ್ಟೇ ಹೇಳಿ ಮಹಾರಾಜ್ ಹಂಗ ಅನೇಕ ದೃಷ್ಟಾಂತಗಳು ಜೀವನದಾಗ ಆಗ್ಯಾವ. ಶಾಂತಿ ಸಾಗರ ಮಹಾರಾಜರ ಜೀವನದಾಗ ಆದ ಘಟನಾ ಆಗ್ತಿದೆ. ಊರೇ ಚೌಕಾಗ್ತಿತ್ತು, 5 ಉಪವಾಸ ಆಗಿತ್ತು, ವಿಧಿನ ಸಿಗುವಂತು, ತಂಡಿನ ಸಿಕ್ತು. ಅಂತ ಟೈಮ್ದಾಗ ಮಹಾರಾಜರು ನೇಮ್ ಹಿಡಿದ್ರು 5 ದಿವಸ ಉಪವಾಸ. ಊರಾಗೆಲ್ಲ ಚೌಕ ಮಾಡೋದು, ಊರಾಗ ಡಂಗರ ಮಾಡೋದು. ಏನು ಮಹಾರಾಜರು ವಿಜಯ ಸಿಗುವಂತು ಎಲ್ಲಾರು ಚೌಕ ಆಗ್ತದೆ ಪವನ ಮಾಡಂತ ಎಲ್ಲಾರು ಚೌಕ ಆಗ್ತದೆ. ಊರು ಒಂದು ಗುಡಿಸಲಿತ್ತು. ಆ ಗುಡಿಸಲ ಒಂದು ಮುದುಕಿತ್ತು. ಆ ಮುದುಕಿಗೂ ಭಾವ ನಾನು ಮುಚ್ಚ ಮಜ್ಜಿಗೆ ಮಾಡಿರ್ಬೇಕು, ಅನ್ನ ಹಾಲಾತ ಇಡ್ಬೇಕಂತ ತಿಳ್ಕೊಂಡ ಒಲೆ ಮ್ಯಾಗ ತಯಾರು ಮಾಡ್ಕೊತು ಮನ್ಯಾಗ ಗರೀಬಿ ಇದ್ಲಾಗ ಅವಾಗೆಲ್ಲ ಮಣ್ಣಿನ ಪಾತ್ರೆ ಇರ್ತಿತ್ತು. ಮಣ್ಣಿನ ಒಂದು ಚಟಿಗೆ ತಗೊಂಡು ಮ್ಯಾಲ ಒಂದು ಟೇಂಕ ಇಟ್ಕೊಂಡು ಟೇಂಕ ಹೊರಗೆ ಬಂದಿತ್ತು. ಕರ್ಮಾಧರ್ಮ ಸಂಯೋಗ ನೋಡಿ ಎಂತ ಪ್ರಸಂಗ ಅಂತ ಒಂದು ಅಡ್ಡೋದು ಬಂದಕ್ಕೆ ಗೊತ್ತು. ಯವ್ವ ಮಡಿ ಹೋಗ್ತ ತಂದು ಮತ್ತೊಂದು ಮಡಿ ಇದ್ದಿದ್ದಿಲ್ಲ. ಬಾ ಗರೀಬಿದ್ದು ಬರಾಬರ ತಾಸು ನೀರಿನ ಹಿಂದೆ ಅಂತ ಸುತ್ಕೊಂಡು ಬಂದ ನಿಂತು ಅದ್ರಾಗ ಕರು ಮತ್ತು ಯವ್ವ ಮುಟ್ಟಿತ್ತಂತ ಸೈಡ್ ತಂದು ನಿಂತು ಆ ಕರು ಆಕೆ ಮನೆ ಮುಂದೆ ಬಂದು ನಿಂತು ಮಹಾರಾಜರ ಆ ಕರು ಜೊತೆಗೆ ತಾಯಿನೂ ಬಂತು. ಮಹಾರಾಜರ ನೇಮ್ ಇತ್ತು ಹಸಿ ಮನೆಯಾಗ ಇರಬೇಕು. ಆಕಳ ಬಗ್ಗೆ ನಿಂತ್ರ ಅಲ್ಲಿ ಹಾರು ಮಾಡವ ಇಲ್ಲ. 5 ದಿವಸ ಉಪವಾಸ ಆಗಿತ್ತು. 6ನೇ ದಿವಸ ಎಲ್ಲಿ ಹಾರಾತು? ಗೌಡ್ರ ಮನೆಗಾತು, ಸರ್ಕಾರ ಮನೆಗಾತು, ರಾಜರ ಮನೆಗಾತು, ಎಲ್ಲಿಲ್ಲ. ಪುಣ್ಯ ಉದಯ ಇತ್ತಂದ್ರ ಸಾಧು ಸಂತ್ರ ಸಾವುಕಾರ ಬಡವರ ಶ್ರೀಮಂತರ ಎಂದು ಭೇದ ಭಾವ ಮಾಡೋದಿಲ್ಲ. ಮನೆ ಸಾಂದಿತ್ತಂದ್ರ ಮನ್ಯಾಗ ಚೌಕ ಮಾಡಕ್ ಆಗ್ಲಿಕ್ಕಂದ್ರ ಮನೆ ಮುಂದೆ 4 ಗಟ್ಟಿಗೆ ಹುಡುಗ ನೆಲ ಮಾಡಿ ಹಾರು ಕೊಟ್ಟರು ಸಾಧು ಹಾರು ಕೊಟ್ಟಾರ. ಸಾಧು ಬೇಕಾದಷ್ಟು ಮನೆ ದೊಡ್ಡದಲ್ಲ, ಮನಸ್ಸು ಮಾಡಬೇಕು. ಯಾರ ಮನಸ್ಸು ಬಾಳದಲ್ಲ ಅವರಲ್ಲಿ ಸಾಧು ಸಂತರ
ಹೊಗಳಿದ್ದ ಯವ್ವ ಪುಣ್ಯಾತ್ಮಗಿತ್ತಿ ನಿನ್ನಿಂದ ಮಾರಾದ್ರ ಆಹಾರ ಆತ ಮಾರಾದ್ರ ಆಹಾರ ಅಂತ ಕೇಳ್ರು ಮಹಾರಾಜ ಏನ್ ನೇಮಿತ್ತು ಹಿಂಗಿತ್ತು ನೀನು ಹೊಡ್ಕೊಂಡು ಇದಾಗ ಸಾಧ್ಯ ಅಂತ ನೋಡ್ರಿ ಎಲ್ಲಿದು ಆಕಳು ಆ ಕರು ಬಂದು ಮೊದಲು ಮುಟ್ಟಿ ಹೋದ್ತಿ ಕಸಿ ಮಡಿ ಮಾಡ್ಕೊಂಡ್ಲು ನಿಮಿತ್ತ ಕೂಡಿದ್ ನೋಡ ನಾವಿದ್ರು ಏನೇನೋ ಬೇಯ್ತಿದ್ವಿ ಏನೇನು ಮಾಡ್ತಿದ್ವಿ ಯಾರು ಗೊತ್ತು ಮಡಿ ಹೋಗ್ಬಿಡುತ್ತೆ ಒಳಗ್ಕೊಂಡ್ರು ಮಂದಿ ನಾವು ಇನ್ನೇನು ಮಾಡಿ ಮಡಿ ಹೋಗಿ ಇನ್ನೇನು ಮಾಡೋದು ಇನ್ನೇನು ಮಡಿ ಚಪ್ಪದ ಕರೆಕ್ಟಿನ ಭಾವ ನೋಡ್ರಿ ತಂಡಿ ದಿವಸದ ಬಂದ ಏನೇ ಅಂತ ದಿವಸದ್ದು ತಂಡಿ ದಿವಸ ಮುದುಕಿ ಈ ಮುದುಕಿಯಿಂದ ನಾವು ಹೋಗಿನ ಅಲ್ಲಿ ಕಾಡಿ ಅವ್ರ ಕಡೆ ಸಾವಕಾಸ ಮುಖ ಸಣ್ಣಾಗಿತ್ತು ಎದ್ದು ಬಂದೇಳಿ ಆಮೇಲೆ ಎದ್ದು ಬಂದೇಳಿ ಅಂದ್ರೆ ತಿಳ್ಕೊಳ್ಳ ನೀವು ಮುಂದಿನ ಹೇಳ್ಬೇಕನ್ ಮಧ್ಯಾಹ್ನ ರೆಸ್ಟ್ ತೊಗೊಂಡು ಎದ್ದು ಬಂದೇಳಿ ಕಾಡಿಗೆ ಹೋಗಿ ಬರಾತೀನಿ ಆಕೆ ಮುಖ ನೋಡಿ ಯಾಕಜ್ಜಿ ಆರಾಮಿಲ್ಲ ಮಹಾರಾಜಿ ಕಾಲು ನಡಿ ಬಿಡುವಲ್ರಿ ಪ್ರಾಸ್ಪಲ್ರಿ ನೋಡಿ ಅವ್ರ ಮನಿ ಬಿಟ್ಟು ರೋಡ್ ಭಾಳ ಒಂದು 50 ಫೂಟ್ ಇರ್ಬೋದು ಅಡ್ಡ ಬಂದಾಗ ಆಕೆ ಮುಖ ಹಿಂಗಾಗಿತ್ತು ಅಲ್ಲಿಂದ ಇಲ್ದಾಗ ಬಂದಾಗ ಮುಖ ಕೊಡ್ತೈತಿ ಅಕ್ಕಿಗೆ ಎಲ್ಲಿ ಸಚ್ಚಿ ಬಂತು ಇದಲ್ಲ ಅರ್ಮ ಮತ್ತೆ ನಾನು ಮನೆಯಾಗಿದ್ದಾಗ ಮುದುಳಿತ್ತು ಮನಸ್ಸಲ್ಲ ಹೇಗಾಗಿತ್ತು ಜೋತ್ ಬಿದ್ದಿತ್ತಲ್ಲ ಶರೀರ ನಾ ಇನ್ನು ನೋಡಿದ್ದ ಕರೆಯಣ ಸುಳ್ಳು ಮತ್ತೆ ಇನ್ನು ನೋಡಿದ್ದ ಗಾಡಿ ಹೋಗಿ ಬರ ಏನೇನು ನೋಡ್ತಾರೆ ಆಮೇಲೆ ಮಾರಾದ್ರೆ ಬೇಕು ದೃಷ್ಟಿ ನೋಡಿ ಅಲ್ಲಿದ್ದಾಗ ಮನಸ್ಸು ಮುಗಿತು ಶರೀರ ಜೀರ್ಣಾಗಿತ್ತು ಅಂತಿದ್ದು ನಂಗೆ ನಡೆಯಕ್ಕೆ ಆಗೋತ್ರಿ ಮಾರ ಕಾಲು ಮುಸಂಜೆ ಹೋಗಿ ತಗದಿ ದೀನ ಸ್ವರ್ದಿಲ್ಲ ನಂಗೆ ಹೇಳಿರು ನಾ ಅದನ್ನ ಅಂದ್ಕೊಂಡಿ ಹಿಂಗ ಅವಸ್ಥಾಗಿದೆ ಅಂತ ಪ್ರವಚನ ಬೋರ್ ವ್ಯವಸ್ಥಾ ಯಾರು ತಂದು ಬಿಡೋದ್ರಿಂದ ಅಜ್ಜಿಗಳು ಭಾವ ಇರ್ತೈತೆ ಅಂತ ನಾ ಅಂದ್ಕೊಂಡಿನಿ ಯಾರು ತಂದು ಬಿಟ್ಟರು ನೀನೇ ಬಂದಿದ್ದು ನೋಡ ಯಾರು ತಂದು ಬಿಟ್ಟಿದ್ದು ತಾನ ಬಂದ್ರೆ ಶಕ್ತಿ ಸಹಿತ ಬರ್ತಲ್ಲ ಭಾವ ಶುದ್ಧಿಯಿಂದ ಮಾಡ್ರಿ ಮಣ್ಣು ಸಹಿತ ಬಂಗಾರ ಆಗ್ತದ ಅಂಗಾರ ಸಹಿತ ಬಂಗಾರ ಆಗ್ತದ ಪುಣ್ಯದ ಇತ್ತು ಕರುವುದೈ ಬತ್ತಂದ್ರ ಬಂಗಾರ ಸಹಿತ ಅಂಗಾರ ಜೀಜಾವ್ ಪತಿ ಹೇಳಿದ್ರು ಪತಿ ಎಷ್ಟು ಖುಷಿ ಆದ್ರಂದ್ರ ಹಂಗ ನಿಮ್ಮವ್ರು ಖುಷಿ ಆಗ್ಯಾರಿ ಯಾಕೆ ಖುಷಿ ಆಗ್ಯಾರು ಹಿಂದ್ಯಾಕೆ ಬಿಡಿಸಿರ್ಯ ಗೌಡ್ತಿ ಕೇಳಿಲ್ಲ ಬರ ಬೇಟೆ ಬಂದರಿಲ್ಲ ಇದ್ದಿದ್ರಿ ಈ ಕರ್ಕೊಂಡು ಬರ್ಬೇಕು ಮತ್ತೆ ಜೋಡಿಲಿ ಹೋಗಿಬಿಟ್ಟು ಕೈ ಇರಿಸಿ ಮಹಾರಾಜ ಚತುರ್ಮಾಸ ನಿವೇದನೆ ಮಾಡಿ ನೋಡ್ಬೇಕಿಲ್ಲ ಮತ್ತೆ ಹೇಗಂದ್ರೆ ಯಾ ಮಾಡೋ ಪಾಪ ಅವರ ಬರಲಿಲ್ಲ ಭಾಳ ನೋಡ್ರಿ ಚೀಸಾವು ಭಾಳ ವಿನಯದಿಂದ ಗಂಡು ಹೇಳು ಎಷ್ಟು ಖುಷಿ ಪಟ್ಟಂದ್ರ ಇದಕ್ಕಿಂತ ದೊಡ್ಡ ಕೆಲಸ ಯಾವ್ದ ಮಾಡ ನನ್ನ ಕೆಲಸ ಏನು ಹೇಳಂದವ ಯಾರ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಹಂಗ ಇವತ್ತು ನಿಮ್ಮ ಊರಾಗ ವಾತಾವರಣ ಪ್ರಭಾವ ಹೀಗೆ ತಯಾರಾಗ್ಯದ ನಿಮ್ಮನ್ನ ನೋಡಂತೂ ಖುಷಿ ಆಗ್ಯಾರ ಅವ್ರ ನೀವಂತೂ ಮಾಡ್ಯಾರ ಮಾಡಿ ನನ್ನಿಂದ ಏನ್ ಸಹಾಯ ನಾನು ನಿಮ್ಮ ಜೊತೆಗೆ ಅಂದ್ರೆ ನಿಮ್ ಪಂಡಿತರು ನಿಮ್ಗೇನ್ ತೀಸ್ ಕೊಟ್ಟಿದ್ದಿಲ್ಲ ಕರೆ ಈಗ ನಿಮ್ಗೆ ತಿಳಿಯಾಗೈತಿ ಮೊದ್ಲೇನ್ ತೀಸ್ ಕೊಡ್ಬೇಕಾಗಿತ್ತು ಸಪ್ತಪದಿ ತುಳ್ಯಾಗ ಡುಮ್ ಮಾಡಾಗ ಇಂದು ಯಾರು ಮಾಡಿ ಬಂದಿರಲಿಲ್ಲ ಯವ್ವ ಗೊತ್ತೈತಿ ಮರ ಹೋಗಿರತ್ತಪ್ಪ ನಂಗೆ ಹೇಳಿ ಹಳ್ಳಿ ಮದುವೆ ಮರ ಹೋಗಿ ಬಂದಿವಿ ಇರ್ಲಿ ಯಾರ ಇಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ತೀವಿ ಯವ್ವ ಹಂಗಾದ್ರೆ ಹೋಗಿ ಯಾರು ಮಾಡಂದಾರು ಹೋಗ ಒಂದು ಶಾಸ್ತ್ರ ಒಯ್ರಿ ಎಲ್ಲರೂ ಮುಯಿ ಬಂಗಾರ ಏನೇನು ಕೊಡ್ತಾರ ನೀವೊಂದು ಸತ್ಕೊಂಡು ಸಾವಕಾಶ ಒಯ್ರಿ ಆ ಹೆಣ್ಮಗಳಿಗೆ ಕೈಯಾಗ ಕೊಡ ಸುರುಗಿ ಕೊಡ್ತಾರಲ್ಲ ಅದೆಲ್ಲ ಹೋಗಿ ಬಿಡ್ರಿ ಬರ್ತೈತಿ ಸುರುಗಿರಿಗೆ ಎಲ್ಲ ಹೋಗಿ ಹೋಗಿ ಅಲ್ಲೇ ಒಂದು ಶಾಸ್ತ್ರ ಕೊಡ್ರಿ ಮಗಳ ನಿನ್ನ ಮನೆಯಿಂದ ಹೋಗ ಏನು ಒಯ್ತಿ ಒಯ್ ಬೇಡ ಅನ್ನಂಗಿಲ್ಲ ಹೋಗ ಈ ಶಾಸ್ತ್ರವನ್ನ ನಿನ್ ಕತೆ ಒಯ್ಯಿ ಈ ಭಾವ ವ್ಯಕ್ತಿ ಮಾಡಕ್ಕಿಲ್ಲ ಧರ್ಮಾತ್ಮ ವ್ಯಕ್ತಿ ಭಾವ ಆಗ್ತದೆ ಅದಕ್ಕ ಜೀಜಾವು ಕೇಳ್ಪೆಟ್ಟಿಗೆ ರಾಜ ಇಟ್ಟು ಖುಷಿ ಆದ ಏನ್ ಬೇಕು ನನ್ನ ಸಹಾಯ ಕೇಳು ಏನಿಲ್ರಿ ರಾಜವಾಡದಾಗ ಮಾಡಿಸ್ಬೇಕಂತ ನನ್ನ ಭಾವ ಐತಿ ಮತ್ತೆ ಎಲ್ಲ ಜೈನ ಸಮಾಜದವ್ರು ಒಪ್ಕೊಂಡರು ಮತ್ತೆ ಅವರ ಎಲ್ಲ ಅವ್ರ ನೀರು ತೋದೆಲ್ಲ ನಿಯಮ ಮಡಿ ಬಂದಿಗೆ ಅದೆಲ್ಲ ಮಾಡ್ತಾರಂತ ಮತ್ ನೀವು ಅವ್ರಿಗೆಲ್ಲ ಕ್ರಿಯಾ ಮುಗಿತಕ್ಕೆ ಇರಬೇಕು ನನ್ನ ವಿಚಾರ ಐತಿ ಆಹಾರ ದಾನ ಒಂದು ನಮಗ ಮಾಡಕ್ ಅವಕಾಶ ಇಲ್ಲತ್ರಿ ಆ ಭಾಗ್ಯ ನಮಗಿಲ್ಲತ್ತ ಅವ್ರ ವತಿನ ಇರ್ಬೇಕಂತ ಇಂಥ ನಿಯಮ ತಗೊಂಡು ಇರ್ಬೇಕಂತ ನಮ್ಮತ್ತೆ ಅವೆಲ್ಲ ನಿಯಮ ಇಲ್ಲ ಅದನ್ನ ಅವ್ರು ಮಾಡ್ತಾರೋ ಉಳಿದ 3 ದಾನ ಅದಾವಲ್ಲ ಅವ್ರು ನಿಮ್ಮಿಂದನೇ ಆಗ್ಬೇಕು ನಾನು ನಿಮ್ಮ ಅರ್ಧಾಂಗಿನಿಯಾಗಿ ನಿಮ್ ಜೊತೆ ಇರ್ತನು ಅಂತ ಹೇಳು ಇದೊಂದು ಅವಕಾಶ ಚತುರ್ವಿಧ ಸಂಘಕ್ಕ ಚತುರ್ಪ್ರಕಾರ ದಾನ ಮಾಡ್ತಕ್ಕಂಥ ಅವಕಾಶ ನಮ್ಮ ಪುಣ್ಯ ತಿಳ್ಕೊಂಡ ಅಪ್ಪು ಒಪ್ಕೊಂಡಂತ ಭಾಳ ವೈಭವಲೆ ಓಡಾಡಿ ಒಂದು ವಾರಗಟ್ಟಲೆ ತಯಾರಿ ಮಾಡಿಸಿ ಚತುರ್ವಿಧ ಸಂಘದ ನಿಮಂತ್ರಣ ಕೊಟ್ಟ ಮುಂಜಾನೆ ಜಂಗಲಕ್ಕೆ ಹೋಗಿ ಬಂದ ಮಂದಿರಕ್ಕ ಸಾಲ್ಕ ಏನ್ ಬಂದಂತ ಸುದ್ದಿ ನೀರು
ಮೊದಲನೇ ಸಲ ಇದ್ದಾಗ ನೋಡ್ತೀನಿ ಹಿರಿಯರೆಲ್ಲ ಕಳಶಿ ತುಂಬ್ಕೊಂಡು ಹೆಗಲ್ ಮೇಲೆ ಟವೆಲ್ ಹಾಕೊಂಡು ಹಿರಿಯರ ತಗೊಂಡು ಬರ್ತೀವಿ ಸುದ್ದಿ ನೀರು ಮಹಾರಾಜರ ಕಾಡಿ ಹೋಗಿ ಬರೋದ ಬಂದ ನಂತರ ಟವೆಲ್ ಅವನ್ನೆಲ್ಲ ಕಮಂಡ್ ವರ್ಷಿ ಡಬ್ ಹಾಕೋದು ಬಿಸಿಲಿಗೆ ನಂತರ ಸುದ್ದಿ ನೀರು ತಂದು ಹಾಕೋ ಪದ್ಧತಿ ಇಟ್ಟಿಲ್ಲ ಸಾಧ್ಯ ಕೊಡ್ಬೇಕು ಕೊಡ್ತಿದ್ದು ಬಸ್ತಿ ಕಟ್ಟಿ ಮೇಲೆ ನೋಡ್ತಿದ್ದಿಲ್ಲ ಮನುಷ್ಯರು ಕೊಡ್ರು ಕಟ್ಟಿ ಕೊಡ್ತಿದ್ದವ ಅದಕ್ಕೆ ನಾ ಹೇಳಿ ತೀರ್ಥಿ ಸ್ತಂಭ ನಿರ್ಮಾಣ ಆಗಾಗಿದೆ ಅಲ್ಲಿ ಕಟ್ಟಿನಾಗ ಚೌಡಿ ಮುಂದ ಬಸ್ ಸ್ಟ್ಯಾಂಡ್ದಾಗ ಕುಂಡ್ರದು ಕಡಿಮೆ ಮಾಡಿ ಎಲ್ಲಾರು ಮನಸ್ಸಿಗೆ ಇರಬೇಡಿ ಅಲ್ಲಿ ಕೂತು ಕಾಲ ಹರಣ ಮಾಡೋದಕ್ಕಿಂತ ಸಿದ್ಧ ಸಾಗರ ಸ್ಮಾರಕ ಹೋಗಿ ಸೇವಾ ಮಾಡಬೇಕು ಈ ಭಾವನೆ ಮಾಡಿ ನಿಮ್ಮ ಕರ್ಮ ನಾಶ ಆಗ್ತದ ಸಿದ್ಧ ಸಾಗರ ಕಟ್ಟಿ ಹೋದ್ರೆ ನಿಮ್ಮ ಮನಸ್ಸು ಸರಳಾಗಬೇಕು ಸಿದ್ಧ ಸಾಗರ ಕಟ್ಟಿ ಹೋದ್ರೆ ನನ್ನ ಮ್ಯಾಗ ಜೈನ ಧರ್ಮದ ಪ್ರಭಾವ ಇತ್ತು ಪೈಲ ಗ್ರಂಥ ಓದಿದ್ನ ಸಿದ್ಧ ಸಾಗರ ಚರಿತ್ರೆ ಓದಿ ಒಬ್ಬ ಪವನ್ ಕುಮಾರ ಒಬ್ಬ ಆಚಾರ್ಯ ಬಂದಿದ್ದ ನಿಮ್ಮ ಮನುಷ್ಯಾಗ ಪರಿವರ್ತನೆ ಆಗೋದಿಲ್ಲ ಅಕ್ಕದ ಓದ್ರಿ ಅದು ಬ್ಯಾರೆ ಊರ್ದವ್ರಲ್ಲ ನಿಮ್ಮ ಊರ್ದವ್ರದ ಕಟ್ಟಿ ಬಹಳ ಕಷ್ಟಮಯ ಜೀವನ ಅಂತ ಕಷ್ಟಮಯ ಜೀವನದಾಗೂ ಎಷ್ಟು ನಿಷ್ಠೂರ ಧರ್ಮ ಪಾಲನೆ ಮಾಡಂದ್ರ ಅವ್ರ ಧರ್ಮ ಅವ್ರು ಮಾಡಿದ ಪಾಲನೆ ಈ ನಾಡಿನೊಳಗ ಶಾಂತಿ ಸಾಗರ ನಿರ್ಮಾಣ ಮಾಡಿತು ಅಂತ ಕಾರ್ಯಗಳಿದ್ದಾರೆ. ಅದಕ್ಕ ಆ ಮಹಾತಾಯಿ ನಿವೇದನೆ ಮಾಡಿದ್ದಕ್ಕ ಆ ರಾಜ ಒಪ್ಕೊಂಡ ರಾಜವಾಡೆ ಎಲ್ಲ ಸ್ವಚ್ಛ ಮಾಡದನ್ನ ಅವಾಗಿನ ಪದ್ಧತಿ ಇತ್ತು. ಜವಾರಿ ಆಕಳು ಹೆಂಡಿಲೆ ಎತ್ತಿನ ಹೆಂಡಿಲೆ ಸಾಸು ಚೌಕ ಇದ್ರ ಸಾಸ್ತಿದ್ರಿಲ್ಲೋ ಕಂಪಲ್ಸರಿ ಚೌಕ ಇದ್ದವ್ರ ಮನ್ಯಾಗ ಮೊದಲ ಸಾರಿಸಿ ಶುದ್ಧೀಕರಣ ಮಾಡಿ ಐಂತ ಚೌಕ ಹಚ್ಚು ಪದ್ಧತಿ ಇತ್ತು ಕಂಪಲ್ಸರಿ. ಈಗೇನು ಸಾರಿಸುದ ಎಲ್ಲ ಕಲ್ಲು ಬಂದಾವ ಕಲ್ಲು ಎಂತಾವ್ ಬಂದಾವ ಅಂದ್ರ ಬಿದ್ದು ಪಚ್ಚಿ ಮುರ್ಕೋದು ಕಲ್ಲ ಬಂದಾವ ರೊಕ್ಕ ಕೊಟ್ಟು ಪಚ್ಚಿ ಮುರ್ಕೋದು ಇಲ್ಲಿ ವಸ್ತು ಸ್ಥಿತಿ ಏನೋ ನೋಡ್ಬೇಕು ನಿಮ್ಮ ಮುಖ ಕಾಣ್ತಿರ್ತದೆ ಅಷ್ಟು ಸ್ವಚ್ಛ ಪರಿಸಿ ಸ್ವಲ್ಪ ನೀರು ಬಿದ್ದರೆ ತಪ್ಪಿ ಮುಂದಿಂದ ಹೇಳುದ ಬೇಡ ಆ ಪರಿಸ್ಥಿತಿ ಆದಿಗೆ ನೋಡ್ರಿ ಆ ಲಘು ಹೊಡೆದಾಗ ನೀವೆಲ್ಲ ಹೆಚ್ಚಾಗಿ ಆಗಾದವ್ರು ಈಗ ಸೈಡ್ ಎಫೆಕ್ಟ್. ಮೊದಲು ಹಾಳು ಮಣ್ಣಿನ ಹೊಡಿತ್ತು ಸಾಸೋದಿತ್ತು ಆಟೋಮೆಟಿಕ್ ನಿಮಗೆ ಏನಾಗಿತ್ತು ಮಣ್ಣಿನ ಜೊತೆಗೆ ಸಂಪರ್ಕ ಇತ್ತು ನಿಮ್ಮ ಶರೀರ ಆರೋಗ್ಯವಂತಿತ್ತು. ಇವತ್ತಿಲ್ಲಿ ಘಟ ಪ್ರವಾಹ ಹೆಸರಿಗೆ ಇರ್ಬೋದು ನೈಸರ್ಗಿಕ ಉಪಚಾರ ಮಾಡ್ತಾವ್ರು ಅದ್ರಾಗ ಪಂಚಕರ್ಮಗಳಿರ್ಬೋದು ಬೇರೆ ಬೇರೆ ಒಂದು ಕ್ರಿಯೆಗಳು ಮಾಡ್ತಾರೆ. ಅದ್ರಾಗ ಒಂದು ಕ್ರಿಯೆ ಐತಿ ಅಲ್ಲಿ ರಾಡಿ ಮಾಡ್ತಾರೆ ಮಣ್ಣು ಸೂಸೆಲ್ಲ ಚಾನ್ಸಿ ಆ ರಾಡಿ ಮಾಡಿ ಮೈಗೆಲ್ಲ ರಾಡಿ ಬಿಡೋದು ಬಿಡ್ತಾವ್ರು ಎಳಿ ಬಿಸಿಲಾಗ ಸೂರ್ಯನ ಕಡೆ ಮುಖ ಮಾಡ್ಕೊಂಡು ಬಿಡೋಲ್ಲ. ಹಿಂಗೆ ಮಾಡಿ ಒಂದು 3 ದಿವಸ 7 ದಿವಸ ಟ್ರೀಟ್ಮೆಂಟ್ ಐತೆ ಅದನ್ನು ಮಾಡಿ ಅಂದ್ರೆ ನಿಮ್ಮ ಕೈ ನಿಮ್ಮ ಮೈಕೈ ನೋವೆಲ್ಲ ಹೋಗ್ತಾವು ಚರ್ಮ ರೋಗ ಹೋಗ್ತಾವು ಮಾನಸಿಕ ಶಾಂತಿ ಸಿಗ್ತೈತಿ. 5,000 10,000 ಕೊಟ್ಟು ಅಲ್ಲಿ ಟ್ರೀಟ್ಮೆಂಟ್ ತಗೊಳಕ್ ಮಾಡ್ತಾರೆ. ಎದಕ್ಕ ಮನ್ನಾ ಮಾಡ್ಕೊಳ ಯಾಕಂದ್ರೆ ನಿಮ್ಮದು ಮಣ್ಣಿನ ಸಂಪರ್ಕ ಎಲ್ಲ ಆಗೈತಿ ಅನಂತ ಈಗ ಮನ್ನಾ ಬಡಿ ಮಳೆ ಬರ್ತದೆ. ಮೊದಲ ಮನೆಗೆ ಇವೆಲ್ಲ ಇರ್ತಾವ ಮನೆ ಬರ್ತಂದ್ರೆ ಗಾಡಿ ಸಾಸು ಸುಣ್ಣ ಹಚ್ಚು ಇತ್ತಲ ಪದ್ಧತಿ ಮಣಿ ಸಾಸು ಅಂಗಳ ಸಾಸು ರಂಗೋಲಿ ಹಾಕು ನಮ್ಮ ರಂಗೋಲಿ ಅವ್ರು ಕೂಡ್ತು ಅವ್ರು ಬಿಡ ರಂಗೋಲಿ ಅಲ್ಲಿ ಕೂಡ್ತು ಎಲ್ಲ ಕೂಡಿ ಅಲ್ಲಿ ಹೋದ್ ಹೆಂಗಿಂತ ಎಲ್ಲಿ ರಂಗೋಲಿ ಮೊಬೈಲ್ ಸಿಕ್ಕರೆ ಸಾಕು ಎಲ್ಲ ಬಂದ ಎಲ್ಲ ದೂರ ಹೋಗಿಬಿಟ್ಟು ಸಂಸ್ಕೃತಿ ನೋಡು ರಂಗೋಲಿ ಪದ್ಧತಿಯಿಂದ ರಂಗೋಲಿ ಹಾಕುವ ಪದ್ಧತಿಯಿಂದ ಯಾರೋ ಅನಂತಮತಿದ ಪತ್ತಿ ಹಚ್ಚಿದವ್ರ ಅಪ್ಪ ಎದ್ರಾಗ ನಿಕಾಂಕ್ಷಿತ ಅಂಗದೊಳಗ ಅನಂತಮತಿ ಪ್ರಸಿದ್ಧಗಳು. ಆ ಅನಂತಮತಿಯ ಶೋಧ ಪತ್ತೆ ಎದರಿಂದ ಹತ್ತಂದ್ರ ಆಕೆ ಹಾಕ್ತಕ್ಕಂತ ರಂಗೋಲಿ ಬಿಡಿಸಿದ ಮ್ಯಾಗಿಂದ ಅವ್ರ ಅಪ್ಪ ಹುಟ್ಟಿದ ಈಗ ನನ್ನ ಮಗಳ ಮನೆಗೆ ಹೋಗ್ತಾ ಆ ರೀತಿ ಮೊದಲು ನಮ್ಮಲ್ಲಿ ಪದ್ಧತಿ ಇತ್ತು ರಂಗೋಲಿ ಹಾಕ್ತಕ್ಕಂಥ ಪ್ರತಿಯೊಂದು ಸಹ ಹಂಗ ಜೀಜಾವು 7 ದಿವಸವರೆಗೆ ಅರಮನೆ ಎಲ್ಲ ಸ್ವಚ್ಛ ಮಾಡಿಸಿದ್ಲು ಅನ್ನ ಮಾಡಿಸಿದ್ಲು ಸಾರ್ಥಕ ಹಚ್ಚಿದ್ಲು ಎಷ್ಟು ಜಗಾಜಗ ಮಾಡಂದ್ರ ಎಲ್ಲಾ ಜನ ಮಾತಾಡೋ ರಾಜವಾಡನೋ ಇದು ಮಂದಿರೋ ಅಂತ. ಇದು ರಾಜವಾಡನೋ ಮಂದಿರೋ ನೀವು ನೋಡಿರ್ಬೇಕು ಧಾರಾವಾಹಿ. ಯಾವ ಧಾರಾವಾಹಿ? ಝಾನ್ಸಿ ರಾಣಿ ನೋಡಿರಿ, ಝಾನ್ಸಿ ರಾಣಿ ನೋಡಿರಿ ಇಲ್ಲ ಇದ್ರ ನೋಡ್ರಿ ಒಂದ್ಸಲ ಇಂಥವ್ ನೋಡ್ಬೇಕು. ಸುಮ್ಮನೆ ನೋಡ್ಬಾರ್ದು ಜಗಳ ಗಂಟ್ಯಾರ ಮನೆ 1 3 ಬಾಗಲ ನೋಡ್ಬಾರ್ದು. ನೋಡು ಯಾವ ನೋಡ್ಬೇಕಂತ ನೋಡಂಗಿಲ್ಲ ಹೇಳ್ಬೇಕಾರೆ ಮಾರಾವ್ ಲಿಸ್ಟ್ ಮಾಡಿ ಕೊಡ್ತಾರೆ ಏನು ನೋಡ್ಬೇಕನ್ನೋದು. ಆಸ್ಥಾ ನೋಡ್ರಿ,
ಪಾರಸ್ ನೋಡ್ರಿ, ಜಿನವಾಣಿ ನೋಡ್ರಿ, ಅರಿಹಂತ ನೋಡ್ರಿ, ಶ್ರದ್ಧಾ ಚರಣದ, ನಮೋ ಕರ್ಮ ಚರಣದ धार्मिक इद्दದ್ದು ಅದಾವ. ಮೈನಾ ಸುಂದರಿ ಬದಲ್ ಸ್ಟೋರಿ ಅದಾವ, ಚಂದನ್ವಾಲಾ ಬದಲ್ ಕಥಾ ಅದಾವ, ಗಜಮೋತಿ ಬದಲ್ ಕಥಾ ನಿರ್ಮಾಣ ಆಗ್ಯಾವ. ಮೊಬೈಲ್ನಾಗ ಬಡಿದ್ರು ಬರ್ತಾವ ಕಾಶನಾಥ್ ಜೀವನ ಚರಿತ್ರ. ನಿಮ್ಮ ಮಕ್ಕಳು ಕಾರ್ಟೂನ್ ಮಾಧ್ಯಮದಲ್ಲಿ ತೋರಿಸ್ಬೋದು, ಅಂಥವು ನಮ್ಮಲ್ಲಿದಾವ. ಅದನ್ನ ಒಂದು ವೇಳೆ ನೀವು ಯಾರ ಝಾನ್ಸಿ ರಾಣಿ ನೋಡ್ರಿ ಅಂದ್ರೆ ಅದರಲ್ಲೂ ಭಾಳ ವರ್ಣನೆ ಮಾಡೋದು. ಎಷ್ಟು ಶುದ್ಧತೆ ಬದಲ ಪವಿತ್ರ ಬದಲು ಮಹತ್ವ ಕೊಟ್ಟಾರಂದ್ರೆ ನಾ ಕಲ್ಪನಾ ಮಾಡೋದು. ಝಾನ್ಸಿ ರಾಣಿ ವಿಧವೆಯರಿಗೆ ಸ್ವತಂತ್ರವನ್ನು ಕೊಟ್ಟಂಥ ಕಾರ್ಯ ಭಾರತ ದೇಶದ ಪ್ರಪ್ರಥಮ ಯಾರಾದರೂ ಮಾಡಿದ್ರ ಝಾನ್ಸಿ ರಾಣಿ ಮಾಡ್ಯಾರು. ಅದಕ್ಕಿಂತ ಮೊದಲು ವಿಧವೆಯರನ್ನ ಕೂಡ ಹಾಕ್ತಿದ್ರು. ಅದಕ್ಕಿಂತ ಮೊದಲು ನಮ್ಮ ದೇಶದ ಪದ್ಧತಿ ಇತ್ತು, ಸತಿ ಸಹಗಮನ ಪದ್ಧತಿ. ಗಂಡು ಸತ್ತಂದ್ರೆ ಹೆಂಡತಿ ಜೀವಂತನ ಬೆಂಕಿ ಹಾಕೋದು. ಇಂಥ ಅನಿಷ್ಟ ಪದ್ಧತಿಗಳಿತ್ತು. ಇಂಥ ಪದ್ಧತಿಗಳನ್ನ ಬೇರೆ ಸಹಿತ ತಿಳ್ತಕ್ಕಂಥ ಕಾರ್ಯವನ್ನ ರಾಜಾ ರಾಮ್ ಮೋಹನ್ ರಾಯ್ ಮಾಡಿದ್ರು. ಅದರ ನಂತರ ಶ್ರೀಮತಿಯರ ಮೇಲೆ ವಿಧಿಯರ ಮೇಲೆ ಬಹಳ ಅನ್ಯಾಯ ಆಗ್ತಿತ್ತು. ಆ ಅನ್ಯಾಯವನ್ನ ತಡೆಗಟ್ಟತಕ್ಕಂಥ ಕಾರ್ಯವನ್ನ, ಅವರಿಗೆ ಸ್ವತಂತ್ರವನ್ನು ಕೊಡ್ತಕ್ಕಂಥ ಕಾರ್ಯವನ್ನ ಝಾನ್ಸಿ ರಾಣಿ ಮಾಡಿತ್ತು. ನಮ್ಮಲ್ಲಿ ಮೊದಲು ಪರಂಪರೆ ಇತ್ತು, ವಿಧಿಯರ ಚೌಕದ ಬರಬಾರ್ದು, ವಿಧಿಯರ ರದ್ನು ಮಾಡಬಾರ್ದು, ಸತ್ಯದ ಎದುರ ಬರಬಾರ್ದು. ಅದು ವ್ಯಾವಹಾರಿಕ ಕಾರ್ಯದಾಗ ಅವ್ರಿಗೆ ನಿಷೇಧ ಅದ. ಆದ್ರ ಧರ್ಮ ಕಾರ್ಯದಾಗ ನಿಮಗಿಂತಲೂ ಶ್ರೇಷ್ಠ ಶ್ರೀಮತಿಯರಿದ್ದಾಗ, ಬ್ರಹ್ಮಚರ್ಯವತಿ ಇದ್ದಾಗ ಅವ್ರಿಗೆ ಪ್ರತಿಮಾತ್ರಿ ಆಲಿಕಾಕ, ತ್ಯಾಗ ಮಾಡಾಕ, ವ್ರತನೆಗಳ ಪಾಲನೆ ಮಾಡಾಕ, ಅದರ ಬ್ರಹ್ಮಚರ್ಯ ವ್ರತ ಇಟ್ಕೊಂಡ ಧರ್ಮ ಪಾಲನೆ ಮಾಡೋದ್ರಿಂದ ಅವರು ಧರ್ಮ ಕಾರ್ಯದಾಗ ಭಾಗಿಯಾಗಬಹುದು. ಅದೊಂದು ನೇಮು ಇಲ್ಲಿ ಹೇರಲೇದಾಗ ಒಂದು ನೇಮ್ ಹಿಡಿದ್ರೆ ಮಾಡೋದು. ಏನೇನು ಹೇಳಿದ್ರು? ಪತ್ತು ವಿಧವೆ ಮಹಿಳೆಯರ ಆಹಾರ ಕೊಡಬೇಕು, ಉಳ್ಕಾದವರು ಯಾರ ಕಡೆ ಆಹಾರ ತಗೊಳ್ಳಂಗಿಲ್ಲ. ನಿಮ್ಮ ಆರಾಧನೆ ನೇಮ್ ನಿಮ್ಗೆ ಗೊತ್ತಿರೋ ಒಂದ್ಸಲ ನೇಮ್ ಅದ, ಒಬ್ರ ಮೇಲೆ ಒಂದ ಗ್ಲಾಸ್ ಆಹಾರ ತಗೋದ, ಮತ್ತೊಂದು ಗ್ಲಾಸ್ ತಗೊಳಂಗಿಲ್ಲ. ನೋಡು, ಒಂದ್ಸಲ ಅವ್ರು ಇರ್ಲಿಕ್ಕೆ ಅವ್ರ ಹೆಸರು ಮ್ಯಾಗ ಪಟ್ಟ ತಗೋದಿದ್ರು. ಯಾಕಂದ್ರೆ ಅವರು ಮಾಸ ಮಾಡ್ತಾರಂದ್ರೆ ಅವ್ರ ಹೆಸರು ಮ್ಯಾಗ ತಗೋದಿದ್ರು. ಅದು ಎಲ್ಲ ನಿಷೇಧ ಮಾಡಿ. ಯೋಗ 3ನೇ ಪೇರಿಗೆ ವಿಧಿ ಸಿಕ್ತು. 4 ಮಂದಿ ವಿಧೆ ಇದ್ರು. ನಾ ಸುದ್ದಿ ಕೈ ತೊಳ್ಕೊಳ್ಳಾಗ ವಿಧವೆ ಕಡೆ ನೋಡತ್ತೀವಿ. ವಿಧವಾ ಮುಂದೆ ಬಂದ್ರ ಕೈ ಮಹಾರಾಜ್ ಯಾರ ಕೈ ನೋಡ್ತಾರೆ ಲಕ್ಷ ಇರಬೇಕು. ಅವ್ರಂತೂ ಮೌನ ಇರ್ತಾರೆ, ಹೇಳಂಗಿಲ್ಲ. ಅಂದ್ರೆ ಕುಮಾರ್ ಕೈ ನೋಡ್ತಾರೆ, ಕುಮಾರಿಗೆ ಬಂದು ನೋಡುಲ್ಲ. ಅಟ್ರ ಸೂಚನೆ ಸಿಕ್ತು ಮಾಡೋದು. ಅವ್ರು 4 ಮಂದಿ ವಿಧಿದ್ರನ್ನ ಕೈ ತೊಗೊಳಂತ ಅಟ್ರ ಎಷ್ಟು ಶಾನ ನೋಡೋದು. ಬಾಕಿ ಮೇಳಾಗಳು ಪಟ 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 ಓಣ್ಯಾಗ ಹೋಗಿ ಕೈ ಜೋಡಿಸಿ ಮಹಾರಾಜ ಶ್ರೀಮಂತ ಹಾಕೋದು 4 ಮಂದಿ ಪಟ್ನ 10 ನಿಮಿಷ ಮರಿ ಉಟ್ಕೊಂಡು ತಯಾರ 50 ಮಂದಿ ಒಳ್ಳೆ ಆಗ್ಯಾರ. ಉದ್ದೇಶ ಏನಲ್ಲ, ಮಹಾರಾಜರು ಯಾರ ಕೈಯಾಗ ತಗೋಲಿ ಅವರ ಆಹಾರ ನಿರಂತರ ಕೊಡಬೇಕಾಗಲಿ. ಆ 50 ಮಂದಿ ನಿಂತರು 100 ಮಂದಿ ಮನೆಗಳು ಕನ್ಯಾ ಕಾಣುವ ಸ್ವಾಮಿಗೆ ಅವರೇ ಆಗಬೇಕಾಗಿಲ್ಲ ಅಂದ್ರಿ. ಕಟ್ಕೊಂಡ್ರೆ ಕರ್ಮ. ಅವ್ರು ನೇಮ್ ಇರ್ತಾವ, ತ್ಯಾಗಿಗಳು ಇರ್ತಾರ, ಸಂಕಲ್ಪ ಮಾಡಿರ್ತಾರ. ಅದ್ರಾಗ ಅವ್ರಿಗೆ ಆನಂದ ಇರ್ತೈತೆ. ಎಷ್ಟು ತ್ಯಾಗ ಮಾಡ್ತಾರೋ ಅದ್ರಾಗ ಖುಷಿ ಇರ್ತೈತೆ ಅವ್ರಿಗೆ. ಅಂದ್ರೆ ತ್ಯಾಗಿ ಲಕ್ಷಣ. ಸಾಧಕ ಧರ್ಮ ದಾನದಾಗ ಆನಂದ ತಗೋಬೇಕು, ಸಾಧು ಧರ್ಮ ತ್ಯಾಗದಾಗ ಆನಂದ ತಗೋಬೇಕು. ಒಂದ್ ವೇಳೆ ಅಂತರ ಆಯ್ತು, ಆ ಟೈಮ್ದಾಗ ಸಾಧುಗಳಂತಾರು ಇವತ್ತಿಂದ ನಂದು ಬಡ್ಡಿ ಕುಲ್ಲಾತು, ಕರ್ಮ ಕಳಿತು. ಯಾರೇ ರೊಕ್ಕ ತಂದಿರಂದ್ರೆ ಬಡ್ಡಿ ತುಂಬುದಿತ್ತು. 10 ಲಕ್ಷ ಬಡ್ಡಿ ಆಗಿತ್ತಂದ್ರೆ ಏನ್ ಮಾಡ್ತೀರಿ ನೀವು? ಬಡ್ಡಿ ಕೊಟ್ಟಂದ್ರಿ ಅಪ್ಪ ಅರ್ಧ ಬಾರ್ ಇಳ್ದಂಗ ಆತ್ ನೋಡಿ. ಉಸಿರು ಬಿಡ್ತಿರಲ್ಲ, ದೀರ್ಘ ಉಸಿರು ಬಿಟ್ಟ ರಿಲ್ಯಾಕ್ಸ್ ಆಗ್ತೀರಿ. ಹಂಗ ಸಾಧುಗಳು ಅಂದ್ರೆ ಆದ್ರ ರಿಲ್ಯಾಕ್ಸ್ ಆಗ್ತಾರೆ. ಯಾಕಂದ್ರ ಕರ್ಮ ಆಯ್ತು ಅಂತ ಆನಂದ ತಗೋತಾರೋ ಅದು ಸಾಧು ಜೀವನ ಇರ್ತದ. ಆದ್ರೆ ನೀವು ಆ ಟೈಮ್ದಾಗ ಆರೋದ್ರ ಧ್ಯಾನ ಮಾಡಲಾರ್ದು ಅಚಾತುರ್ಯದಿಂದ ಸಹಜವಾಗಿ ಯಾರು ಹೇಳಾಗ ತಾಟ್ ಬಡಿತು ಪತ್ನ ಕೈಯನ್ನು ಬಿತ್ತು ಅಭಿಪ್ರಾಯ. ನೀನ ಎದ್ದು ಕಣ್ಣ ಕಾಣ್ ಹೋಯ್ತು ಕಷಾಯ ಮಾಡ್ಕೊಳ್ಳಾರ್ದ ನೋಡಿ ಹೇಳ್ಬೇಕು. ಹಿಂಗೆ ಮುಗಿಸಿ ಅಲ್ಲಿ ಶಾಂತಿರೋದ ಮಹಾರಾಜಿ 15 ಕ್ಷಮಾ ಮಾಡಂಗೆ ಪ್ರಾಯಶ್ಚಿತ್ ಕೊಡ್ರಿ. ಇವತ್ತು ನಂಗೆ ಒಂದು ಜಾಗ ಏನು ಕೊಟ್ಟಿದ್ದು ಪ್ರಾಯಶ್ಚಿತ್ ಕೊಡೋದು ಕೇಳ್ಕೊಡ್ರೆ ಅದ್ರಾಗ ಆನಂದ ತಗೋದ. ಅಂತ ಟೈಮ್ದಾಗ ಮಹಾರಾಜ ಉದ್ದವನ್ನ ಏನು ಕೊಡ್ತಾರೆ? ಏನ ದಿವಸಕ್ಕಿಂತ ಒಂದು ರೊಟ್ಟಿ ಹಸ್ತೀನಿ ಏನ ಅಂತ ಏನ್ ಕೊಡ್ತಾರೆ ಗೊತ್ತೇನ? ದಿವಸಕ್ಕಿಂತ ಒಂದು ರೊಟ್ಟಿ ಹಸ್ತಿನ ಕರೆ ತ್ರಿಕಾಲ ದರ್ಶನ ಮಾಡಿ. ಏನ್ ಕೊಡ್ತಾರೋ? ದಿವಸಕ್ಕಿಂತ ಒಂದು ರೊಟ್ಟಿ ಹಚ್ಚುತ್ತೀನ ಕರೆ ತ್ರಿಕಾಲ ದರ್ಶನ ಮಾಡಿ. ಅವಾಗ ಒಂದು ರೊಟ್ಟಿ ಹಚ್ತೀನಿ, ಒಂದು ಚತುರ್ಥಿ ಗುರು ಆಜ್ಞೆ ಪಾಲನೆ ಮಾಡಕ ಒಂದು ತುತ್ತರಿ ಹಚ್ತೀನಿ ಬೇಡ ಅನ್ನಂಗಿಲ್ಲ. ತ್ರಿಕಾಲ ದರ್ಶನ ಮಾಡ್ರಿಂದ ಪಾಪಗಳು ಹೋಗ್ತಾರ. ನಿಮಗೆ ಜಾಗೃತಿ ಮಾಡುವ ಗುರುದೇವ್ ಪ್ರಾಯಶಿಸುವ ಒಂದು
ದಿವಸ 3 ಸಲ ದರ್ಶನ ಮಾಡ್ರೆ ನಮ್ಗೆ ಎಷ್ಟು ಕಲ್ಯಾಣ ಆಗಿತ್ತು ಅಂತ ಆ ಜೀವನ ಪರಿವರ್ತನೆ ಆದ್ರೆ ರತ್ನತ್ರಯನಿಗೆ ಶಿರಾ ಕಾರಣ ಆಗ್ತದೆ. ಅದಕ್ಕೆ ರಾಜವು ಬಹಳ ಖುಷಿ ಆಯಿತು. ಎಲ್ಲ ತಯಾರು ಮಾಡಿದ್ರು. ಜೈನ ಸಮಾಜದ ಸ್ವತಃ ರಾಜ ಸಮಾಜದ ಪ್ರಮುಖರನ್ನು ಕರೆದ ನಿವೇದನೆ ಮಾಡಿದ. ಬಹಳ ಖುಷಿ ಆಯ್ತು ಜೈನ ಸಮಾಜದವರಿಗೆ. ನಮ್ಮ ರಾಜ್ಯದ ರಾಜ ಸ್ವತಃ ಸಮಾಜ ಪ್ರಮುಖ ಕರೆದ ಧರ್ಮ ಕೆಲಸಕ್ಕೆ ಪ್ರೇರಣೆ ಕೊಡ್ತಾರ ಅಂದ್ರೆ ಇಂಥ ರಾಜ ಬೆಳೆಯಾಕ ನಾವು ಪುಣ್ಯ ಮಾಡಿರಬೇಕು ಅಂತ. ಪುಣ್ಯ ಇದ್ದಾಗಿದ್ದ ಸತ್ಯ. ಊರ್ ಜನ ಎಲ್ಲ ಮೆಚ್ಚಿದ್ರು, ಸ್ವತಃ ಮೈ ಹಿಡ್ಕೊಂಡ್ರು. ಮನೆ ಜನರಿಗೆ ಸಾಧು ಸಂಘದೆಲ್ಲ ಚತುರ್ಮುಖ ಸಂಘ ಪಡಗ ಮಾಡ್ಕೊಂಡ್ರು. ರಾಜವಾಡದ ಸಾಲ್ಕ ಮುನಿಗಳು ಮಣಿ ಮೇಲೆ ನಿಂತಾರು. ಪ್ರಸಂಗ ನೋಡ್ಬೇಕು. ರಾಜವಾಡ್ಯದಾಗ ಇವತ್ತು ನೀವು ಹೋಗ್ರಿ ಕೊಲ್ಲಾಪುರ ಅಂಬಾಬಾಯಿ ಮಂದಿರ ಅಂತಾರಿಲ್ಲೋ, ಆ ಮಂದಿರ ಮ್ಯಾಗಿನ ಛತ್ತ ಹಂಗ ಅಗ್ನಿ ಬಾಬಾ ಮಂದಿರದ ಮ್ಯಾಲ ಛತ್ ಮಾಡ್ಸಾರ. 24 ತೀರ್ಥಂಕರ್ ಬಂಗಾರ ಮಾಡ್ಸಾರ ಮಹಾರಾಜ ಬದಿಗೆ. ಹಂಗ ಕೊಲ್ಲಾಪುರ ಅಂಬಾಬಾಯಿ ಮಂದಿರದ ಒಳಗ ಛತ್ತದ ಮ್ಯಾಲ ಪೂರ್ತಿ ನೋಡ್ರಿ ಕಲ್ಲಿನೊಳಗೆ ಕೆತ್ತಿದ್ದು 24 ತೀರ್ಥಂಕರ್ ಮೂರ್ತಿ ಅದಾವ ಇವತ್ತು ನೋಡಿ. ಅದು ಮೂಲ ಪಾರ್ಶ್ವನಾಥ ದಿಗಂಬರ ಜೈನ್ ಮಂದಿರ. ಕಾಲಾಂತರದ ಪದ್ಮಾವತಿ ಮಂದಿರ ಆಯ್ತು. ಅದು ಹೋಗೀಗ ಅಂಬಾಬಾಯಿ ಮಂದಿರ ಆಗಿದೆ, ಮಹಾಲಕ್ಷ್ಮಿ ಮಂದಿರ. ನೋಡ್ರಿ ರಾಜ ರಾಣಿ ಸೇರಿ ನಿವೇದನೆ ಮಾಡಿದ್ರು. ಇವರು ಮನೆ ಹಿಡ್ಕೊಂಡು ಎಲ್ಲ ಹಾರು ಕೈ ಮುಕ್ಕೊಂಡು ಎಲ್ಲ ಮನೆಗೋದ ಹಾರು ನೋಡ್ಕೋತ ಹೊಂಟ್ರು. ಆನಂದ ತಗೊಂಡ್ರು, ಭಾವನಾ ಮಾಡ್ರು. ಸ್ವತಃ ರಾಜ ಅಂತ ಎಷ್ಟು ದೊಡ್ಡ ಧರ್ಮ, ಮುಂದಿನ ಜನ್ಮ ಇರ್ತಕ್ಕಂಥ ಜೈನ ಧರ್ಮಗಳ ಜನ್ಮ ಮಾಡಿದ್ರು ಭಾವನಾ. ರಾಜ ಮಾತಂದ್ರೆ ವಿಚಾರ ಮಾಡಿ. ಇವತ್ತು ನಿಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿಮಗೆ ಬರ್ತದಿಲ್ಲ ಗೊತ್ತಿಲ್ಲ. ತಸ್ಯ ವಿಚಾಮೆ ದುಃಖಡಂ, ಏನೋ ತಸ್ಯ ವಿಚಾಮೆ ದುಃಖಡಂ ಕಮ್ಮಾಮಿ ಸರ್ವ ಜೀವಾನ್ ಸರ್ವೇ ಜೀವಾ ಕಮಂತು ಮೇ ನಿತ್ಯ ಮೇ ಸರ್ವ ಭೂದೇಶ. ಯಾರು ಹೇಳ್ತಾರೋ? ಪ್ರಾಕೃತಿದು ಆಚಾರ್ಯ ಕುಂದು ಹೇಳಿದ ವಾಕ್ಯ ಇದು. ಆಚಾರ್ಯ ಕುಂದು ಹೇಳಿದ ದೋಹ ಇದು. ಆ ಒಂದು ಖಾತೆಯನ್ನ ಇವತ್ತು ನಿಮ್ಮ ದೇಶದ ಪ್ರಧಾನಮಂತ್ರಿ ಹೇಳ್ತಾರೋ. ಎಷ್ಟು ಮಂದಿ ಗೊತ್ತೈತಿ ಈ ಶ್ಲೋಕ ಪ್ರಾಕೃತವಾಗಿಂದನ್ರಿ? ಕಮ್ಮಾಮಿ ಸರ್ವ ಜೀವಾನ್ ಸರ್ವೇ ಜೀವಾ ಕಮಂತು ಮೇ ನಿತ್ಯ ಮೇ ಸರ್ವ ಭೂದೇಶು. ಗೊತ್ತಿಲ್ಲ? ಶಾನ್ಯಾಗ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಯಾರು ಗೊತ್ತಿಲ್ಲ ಬಿಡ್ರಿ. ಯಾಕ್ರೆ ಒಬ್ಬಕ್ಕೆ ಶಾನ್ಯಾಕ ಶಾನ್ಯಾಣ ಶಾರದಾ, ನಾನು ಶಾರದಾ ಬನ್ನಿ ಗೊತ್ತೈತೆ ಶಾರದಮ್ಮ ನಿಂಗೆ ಎಲ್ರಿ ಮಹಾರಾಜ ಕ್ಷಮಾ ಮಾಡ್ರಿ, ನಾವೇನು ಪ್ರಾಕೃತ ಓದಿಲ್ಲ. ಕ್ಷಮಾ ಯಾಚನಾ ಮಾಡಾಕ ಪ್ರಾಕೃತ ಶ್ಲೋಕ ಹೇಳ್ತಾರೋ. ಕಮ್ಮಾಮಿ ಸರ್ವ ಜೀವಾನಂ ಸರ್ವೇ ಜೀವೇ ಕಮಂತುನಿ ನಿತ್ಯೇನ ಸರ್ವ ಭೂತೇಷು. ಎಂತ ಮಾತು ಹೇಳ್ತಾರ ಆಚಾರ್ಯ. ಕುಂತು ಭಗವಾನರು ಈ 3 ಲೋಕದಾಗಿರ್ತಕ್ಕಂಥ ಜೀವಿಗಳ ಮೇಲೆ, ಈ ಮನುಷ್ಯರಾಗಿರ್ತಕ್ಕಂಥ ಜೀವಿಗಳ ಮೇಲೆ ನಾನು ಮನಸ್ಸನ್ನು ನೋಡಿಸಿದ್ರ, ಅವ್ರು ತ್ರಾಸ ಪಟ್ಟಿದ್ರ, ಮನವಚನ ಕಾಯದಿಂದ, ಕ್ರೋಧ ಮಾನ್ ಮಾಯಾಲು ಕಷಾಯದಿಂದ, ಕೃತಕಾರಿ ಅನುಭವದಿಂದ, ಸೌರಭ ಆರಂಭ ಸಮಾರಂಭದಿಂದ ಇನ್ನೊಂದು ಜೀವದ ಮನಸ್ಸು ನೋಡಿಸಿದ್ರ ಆ ಎಲ್ಲಾ ಜೀವಗಳನ್ನ ಕ್ಷಮಾ ಮಾಡಿ ನಾ ಎಲ್ಲ ಜೀವಿಗಳನ್ನ ಕ್ಷಮಿಸುತ್ತೇನೆ ಅಂತ ಆಚಾರ್ಯ ತುಮಕೂರು ಹೇಳ್ತಾರೋ. ಅದನ್ನ ಶಾರ್ಟ್ ಮಾಡಿದ್ರು ನೋಡಿ. सबको क्षमा सबसे क्षमा. ಏನೋ सबको क्षमा सबसे क्षमा. ಎಲ್ಲರಿಗೂ ಕ್ಷಮಾ ಇರಲಿ ಮತ್ತೆ ಎಲ್ಲರೂ ನನಗೆ ಕ್ಷಮಾ ಮಾಡಿ. ಈಜಿ ಹಿಂದಿ ಒಳಗೆ सबको क्षमा सबसे क्षमा. जय जिनेंद्र केरल मोदी भाई की शब्द है वक्त केरल वीडियो में चले. जय कई जोश मत. जय जिनेंद्र स्पष्ट उच्चार ಮಾಡಿ. ಮನೆ ಬಂದಿರಲ್ಲ ಅವರು ಸರಿಕರ ಅವರ MLA ಮಾಜಿ MLA XMLA ಬಟ್ ಯಾರು 3 ಸಲ ಜೈ ಜಿನೇಂದ್ರ 3 ಸಲ ನೋಡಿ. ಅವತ್ತು ನಮ್ಮ ಧರ್ಮದ ಎಷ್ಟು ಪ್ರಭಾವ ಇತ್ತಂದ್ರೆ ಜೈನೇಂದ್ರ ರಾಜ ಭಾವನಾ ಮಾಡಿದ ರಾಣಿ ಗಂಡ ಸಾರ್ಥಕತ್ನಿಂದ ಅಂತ ಧರ್ಮ ಪತ್ನಿನ ಪಡ್ಕೊಂಡ. ಅದಕ್ಕೆ ಇವತ್ತ ಯಾರ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಜೊತೆಗೆ ಅವ್ರ ತಾಯಿ ಹೆಸರು ಹೆಚ್ಚು ಚರ್ಚಾಗೈತಿ, ಅವ್ರ ಅಪ್ಪನ ಹೆಸರು ಚರ್ಚಾಗೈತಿ. ನೋಡ್ಬೇಕ್ರ ಗೀತಾವು ಅಂತಾರ ಪಟ್ನ ಮಾ ಆಯಿ ಬಹಳ ಉಪಮಾ ಕೊಟ್ಟಾಕಿನ ತಾಯಿ ಸ್ಥಾನ ನೋಡ್ತಾರೋ. ಇವತ್ತು ಮಹಾರಾಷ್ಟ್ರದಾಗ ತಂದೆ ಸ್ಥಾನದಿಂದ ತಾಯಿ ಸ್ಥಾನ ಶಿವಾಜಿ ಮಹಾರಾಜ ಜೀವನದಾಗ ಇತ್ತಂತ. ಹಾಗೆ ರಾಜ ಸುತ್ತ ಪತ್ನಿಗೆ ಅಂತಾನು ಯಾವ ದೊಡ್ಡ ಪುಣ್ಯ ಮಾಡಿ ನಮ್ಮಲ್ಲ ನಿನ್ನ ಗಂಡ ಪತ್ನಿ ಪತ್ನಿ ದಿಗಂಬರ ಮಂಗಳ ಅಂದ್ರ ಈ ಭೂಮಿ ದೇವರ ಅವ್ರು ನನ್ನ ಅರಮನೆ ಕಾಲಚ್ಚಿ ದಾನ ಮಾಡಿದ್ರ ಇದಂತ ಪುಣ್ಯ ಜೀವನ್ ಸಾರ್ಥಕ ಅಂತ
ಬಾಕಿ ನೋಡ್ರಿ ಗ್ರಂಥಗಳನ್ನ ಜೈನ ಧರ್ಮದ ಸಿದ್ಧಾಂತ ಗ್ರಂಥಗಳನ್ನು ತರಿಸಿ ಎಷ್ಟು ಮುನಿಗಳು ಅಧಿಕಾರೆಲ್ಲ ತರಿಸಿ ಅವಕ್ಕೆಲ್ಲ ವಸ್ತ್ರ ಹೊಲಿಸಿ ಅವಕ್ಕೆಲ್ಲ ಡಿಸೈನ್ ಮಾಡಿಸಿ ಅಗದಿ ಪರ್ಫೆಕ್ಟ್ ಕಟ್ಟಾಕ ಬರಾಗ ಮುಂದೆ ಲೇಸ್ ಇರಿಸಿ ಎಲ್ಲ ತಯಾರು ಮಾಡಿಸಿರೋರು ನೋಡಿ ಎಷ್ಟು ವ್ಯವಸ್ಥಾ. ನಾವು ಸಣ್ಣಾಗಿದ್ದ ಊರ ಒಂದು 4 ಮಂದಿ ಇದ್ರೆ ಕಾಕುಗಳು ಮಾತಾಜಿ వచ్చి ಅವರನ್ನ ಹಾಸ ಕರಿವಿ ಹೊಲ್ದು ಕೊಡ್ದ ಶಾಸ್ತ್ರ ಹೊಂದೋದನ್ನ ರಿಪೇರಿ ಮಾಡಿಕೊಡ್ದ ಮಾಡ್ತಿದ್ರಲ್ಲ. ಈಗೆಲ್ಲ ಹೋಗಿ ಎಲ್ಲಿ ರಿಪೇರಿ ಮಾಡಕ್ ಟೈಮ್ ನಿಮ್ಮನ್ನ ರಿಪೇರಿ ಮಾಡಕ್ ಆಗಲ್ಲ, ಅವ್ರು ರಿಪೇರಿ ಮಾಡಲ್ಲ. ಮೊದಲು ನಮ್ಮ ಬುದ್ಧಿ ರಿಪೇರಿ ಆಗ್ಬೇಕು, ಶಾಸ್ತ್ರ ವಿನಯ ಮಾಡ್ಬೇಕು. ಇದಕ್ಕೆ ಮಾಡ ಸ್ಪರ್ಧೆ ಇಟ್ಟಿದ್ರು ಕಳಸ್ಗೆಲ್ಲ ಡೆಕೋರೇಷನ್ ಮಾಡ್ಕೊಂಡ್ಬಾರ್ದ ಮಾಡಿದ್ರೆ ನಮ್ಮ ಪ್ರತಿ ನೀವಾಗೇನ ಮೊನ್ನೆನೋ ಮಾಡಿದ್ರೆ ದಿಶಾ ಜಯಂತಿ ನಿಮಿತ್ತ ನಿಮ್ಮ ಮೊಬೈಲ್ನಾಗ ಆನ್ಲೈನ್ದಾಗ ಒಂದು ಕಾರ್ಯಕ್ರಮ ಇಟ್ಟಿರು. ಶಾಸ್ತ್ರ ಅಲಂಕಾರ ಮಾಡೋದ ಮತ್ತು ದೀಪ ಆರತಿ ಬೆಳಗೋದ. ಅದರ ನಿಮ್ಮಲ್ಲಿ ಅವರು ಯಾರೋ ನಂಬರ್ ತಗೊಂಡಾರ ಅಂದ್ರೆ ನಂಬರ್ ಸಿಕ್ಕಾವಂತ ಅಂದ್ರೆ ಇದು ಒಂದು ಧರ್ಮ ಪ್ರಭಾವನ ಅಂಗ. ಹಂಗ ಶಾಸ್ತ್ರಗಳನ್ನು ತಯಾರು ಮಾಡಿಸ್ಲು ನೋಡ್ರಿ. ಆಹಾರದಾನ್, ಶಾಸ್ತ್ರದಾನ್, ಔಷಧದಾನ್, ಅಭಯದಾನ್ ಎಲ್ಲ ಮುನಿಗಳಿಗೆ ರಾಜ್ಯದ ವತಿಯಿಂದ ರಾಜ ಇಷ್ಟಿಷ್ಟು ಚಂದನ್ ನಿನ್ನೆ ನಿಮ್ಮ ಡಾಕ್ಟರ್ ಭುಜೇಂದ್ರ ಮಹೇಶ್ವರ ಪುತ್ರ ಅಶೋಕ್ ಮುಂಜಾನೆ ಅಲೋವೆರಾ ತಂದು ಮಹಾರಾಜರಿಗೆ ಕೊಟ್ಟಿದ್ರು. ಐತ್ರಿ ಯಾರು ತಂದ್ಕೊಟ್ರೆ ಮತ್ತೆ ಇಲ್ರಿ ಮಹಾರಾಜಿ ಆಗೇತಿದ್ಕ ಚಿಕ್ಕ ತನ್ನಿ ಅಂತ. ಯಾಕೆ ಎಷ್ಟು ಇಲ್ರಿ ಮಹಾರಾಜ್ ಇದೊಂದು ಅವಕಾಶ ನಮ್ಗೆ ಸಿಗ್ತದ. ಶರೀರ ಉಷ್ಣ ಆಗ್ಯದ, ತನ್ನ ಕೆಲಸ ತಾ ಮಾಡ್ತಿದ್ದ ಮ್ಯಾಲ ನಾವು ಸೇವಾ ರೂಪಿ ವೈಯಾವೃತ ಮಾಡಿ ಹಂಚಿರ ಶರೀರ ಶಾಂತ ಆಗ್ತೈತಿ, ಅರ್ಥಾತ್ ಉಷ್ಣತೆಯಿಂದ ಕಡಿಮೆ ಆಗ್ತೈತಿ, ಆರೋಗ್ಯ ಸುಧಾರಿಸ್ತೈತಿ. ಇದು ನಮ್ಮ ಕರ್ತವ್ಯ ನಾವು ಮಾಡ್ಬೇಕಲ್ರಿ. ಇದು ವ್ಯಾವಹಾರಿಕ ಧರ್ಮ. ಗುರುಗಳು ಹೇಳೋದಿಲ್ಲ ಕೆಮ್ಮಾಕೈತರ ಅವ್ರಿಗೆ ಔಷಧ ಕೊಡ್ಬೇಕಂತ. ನೀವ ನೋಡ್ಕೋ ಕಾಲ ಮುಳು ಸಹಿತ ನಾನು ಮುಳು ಮುರಿದೈತೆ ಅಂತ ಹೇಳೋದಿಲ್ಲ. ಅವ್ರು ಕುಂಟಾಕೈತಿದ್ ನೋಡಿ ನೀವ ಕಾಲ ಮುಳಿ ತೆಗಿಬೇಕು, ಸಾವಕಕ್ಕೆ ಮಕ್ಕಳ ಕೈ ತರಿಸ್ಬೇಕು. ಅಷ್ಟು ನಮ್ಮ ಧರ್ಮ ಸೂಕ್ಷ್ಮದ. ಅದಕ್ಕ ಔಷಧದ ಮುಖಾಂತರ ಚಂದನ್ ಯಾವುದು ಇಡೀ ವರ್ಲ್ಡ್ ವಿಶ್ವದಾಗ ಸರ್ವಶ್ರೇಷ್ಠ ಚಂದನ ಗ್ರೀಷ್ಮ ಚಂದನ ದಾನ ಮಾಡಿದ ಯಾರೋ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಚಂದ್ರಗಿರಿ ಸಂಘಕ್ಕೆ ದಾನ ಮಾಡಿದ. ಅವತ್ತು ಅಂತ ಚಂದನ ಉಳಿದ ನಮ್ಮ ದೇಶಭೂಷಣ ಮಹಾರಾಜರು ಮೂರ್ತಿ ಮಾಡಿಸಿ ಐದರಾಗ ಇಟ್ಟಾರ ನೋಡಿ. ಎಲ್ಲಿ ಶಾಂತಿಗಿರಿ ಹೋಗಿಲ್ಲ ಕೊಟ್ರಿ ಅಲ್ಲಿ ಕುಂಕುಮ ದರ್ಶನಕ್ಕೆ ಸ್ಫಟಿಕ, ಬಣ್ಣ, ಪಾಚು, ನೀಲಮಣಿ, ರಕ್ತಮಣಿ ಎಲ್ಲ ಆಯ್ತು ಪಟ್ಟು ಕೊಡ್ತಿರ್ತಾರೋ ಅದರ ರಕ್ತ ಚಂದನ, ಗ್ರೀಷ್ಮ ಚಂದನ ಅಂತ 2 ಚಂದನದು ಮೂರ್ತಿ ಅದಾವು. ಆ ಚಂದನ ಮೂರ್ತಿ ಎಲ್ಲಿಲ್ಲ ಆತ ನಾವು ವಿದ್ಯಾನಂದ ಮಹಾರಾಜ್ ಜಿಲ್ಲೆ ಕೇಳಿದಾಗ ಹೇಳಿದ್ರು. ಮೊದಲ ನಮ್ಮ ಶಿವಾಜಿ ಮಹಾರಾಜ್ ಕಾಲದಾಗ ಜೈನ ಮುನಿಗಳಿಗೆ ಆಹಾರ ಮಾಡಿಸಿ 4 ದಾನ ಮಾಡಿಸಿರಂತ. ಆ ಟೈಮ್ದಾಗ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಗ್ರೀಷ್ಮ ಚಂದನವನ್ನ ಜೈನ ಮುನಿಗಳಿಗಾಗಿ ದಾನ ಮಾಡಿರ್ತಾರ ಅಂತ. ಅದಕ್ಕೆ ಇನ್ನೇನು ಮಾಡಿ ಪ್ರೋತ್ಸಾಹ ಬಂದಿಲ್ಲ. ಚಂದಾಳ ಗೊಂಬಿ ಮಾಡಿ ಬಂದಿದ್ದಾನ ರಾಮಕಥೆಯ ಚಂದಾಳ ಗೊಂಬಿ ಅಂತ ಅನ್ನ ಬಂದಿದ್ದಲ್ಲ. ಚಂದಾಳ ಗೊಂಬೆ ಅಂದ್ರೆ ಈಗಿನವ್ರು ಗೊತ್ತಿಲ್ಲ. ಇವ್ರೇನ್ ತಿಳ್ಕೊಂಡವರು ಗೊಂಬೆಗಳಿಗೆ ಚಂದಾಳ ಗೊಂಬೆ ಚಂದಾಳ ಗೊಂಬೆ ಇರ್ತಲ್ಲ ಅದು ಮನ್ಯಾಗ ಮೊದಲು ಮಾಡ್ತಿದ್ರಲ್ಲ. ಗೊಂಬೆ ಮ್ಯಾಲ ತಳಗೆಲ್ಲ ಸ್ಪಂಜಿ ಇದು ಚಂದಾಳ ಗೊಂಬೆ ಅಲ್ಲ. ಚಂದಾಳ ಗೊಂಬೆ ಚಂದನ ಗೊಂಬೆ. ಅದು ಮನೆ ಉದಾಹರಣೆ ಯಾರು ಮಾಡಿದ್ರು. ದನಗಳಿಗೆ ಅದು ಹುಲ್ಮಂತ ಬೆಳೆಯಕ್ಕೆ ಯೂಸ್ ಮಾಡ್ತಿಲ್ಲ, ಹೆಂಗಳಿಗೆ ಆಕಳುಗಳಿಗೆ. ನೀವೇನು ನೋಡಿದ್ ಬಿಡ್ರಿ, ರೈತರು ಗೊತ್ತದು. ನೋಡಿರಿ ತಲುಪೋದ್ರೆ ಹೂ ಗತೆ ಡಿಸೈನ್ ಇರ್ತೈತಿ, ಮ್ಯಾಲ ಒಂದು ತೆಲಿ ಇರ್ತೈತಿ. ಬಂದ್ಬೇಕಾರ ಮ್ಯಾಲ ಮತ್ತು 4-5 ತೂತ ಮಾಡಿರ್ತಾರೋ ಅದರ ಉದ್ದ ಕಡೆಗೆ ಹಚ್ಚು ಪದ್ಧತಿ. ಅದ್ರ ರಕ್ತ ಚಂದನ ಅಂತ ಹೋಗಿದ್ರು. ಈಗ ಪ್ರತಿಯೊಬ್ಬರ ಮನ್ಯಾಗ ಇರ್ತಿತ್ತು. ಯಾರ್ಯಾರ ಜ್ವರ ಬಂದ್ರ ಅಂತೇಳ ಲೇಪ್ ಮಾಡ್ತಾರಂತ ಜ್ವರ ಹೋಗಿದ್ರು ಪದ್ಧತಿ ಇತ್ತು. ಅದಕ್ಕೆ ಆ ಚಂದನ ಯಾವುದು ಗ್ರೀಷ್ಮ ಚಂದನ. ಎಲ್ಲಾ ಶ್ರೇಷ್ಠ ಚಂದನಗಳು ಶ್ರೇಷ್ಠ ಚಂದನ ಯಾವ್ದಂದ್ರೆ ಗ್ರೀಷ್ಮ ಚಂದನ ಅತಿ ಶ್ರೇಷ್ಠ. ಅದರದ್ದು ಒಂದು ತೊಲಿಗೆ 10,000 ರೂಪಾಯಿ ಕಿಮ್ಮತ್ತೈತಿ. ಒಂದು ತೊಲಿ ಗ್ರೀಷ್ಮ ಚಂದನ ಏನಿಗೆ 10,000 ರೂಪಾಯಿ ಕಿಮ್ಮತ್ತೈತಿ. ಸಿಗೋದು ದುರ್ಲಭ ಇವತ್ತ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಒಂದು ಹನಿ, ಒಂದು ಅರ್ಧ ಕಟ್ಟದಿಂದ 1 ಹನಿ ಆ ಗ್ರೀಷ್ಮ ಚಂದನದ ಎಣ್ಣೆ ಹಾಕೊಂಡು ಕುಡಿದ್ರ ಪೂರ್ತಿ ಶರೀರ ಎಲ್ಲ ಪೆಟ್ರೋಲ್ ಕೊಡೋದಾಗ. ಅಂದ್ರೆ ಹಂಗಲ್ಲ, ಪೆಟ್ರೋಲ್ ಅಂದ್ರೆ ಒಂದು ಪೆಟ್ರೋಲ್ ಹೆಂಗೆ ತಂಪಿರ್ತೈತಿಲೋ, ಕೈ ಹೆಂಗೆ ಗಾರ ಅನ್ಸತಿಲೋ ಹಂಗೆ ಶರೀರ ಎಲ್ಲ ಗಾರ ಆಕೈತೈತಿ ನೋಡು. ಅಷ್ಟು ತಂಪಿರೋದು ಗ್ರೀಷ್ಮ ಚಂದನ. ಅದು ಬೆಳವಣಿಗೆ
ಮಾತ್ರ ಚಂದ್ರ ಉದಯ ಆದಾಗ ಹಿಡ್ಕೊಂಡಟ್ಟ ರಾತ್ರಿ ಅಷ್ಟೇ ಬೆಳಗ್ಗೆ ಆಗ್ಲದ ಬೆಳಗಿಲ್ಲ ಅದು ಅಂತ ಶ್ರೇಷ್ಠ ಚಂದ್ರ. ಅಂತ ಚಂದ್ರವನ್ನ ಚತುರ್ವಿಧ ಸಂಗೀತ ರಾಜ ದಾನ ಮಾಡಿದಂತ ಅವಾಗ ಆ ತಾಯಿ ಹೇಳಕ್ರೆ ಇದೆಲ್ಲ ಎದಕ್ಕೆ ಬಂತು? ಅಮ್ಮ ಅಮ್ಮ ನಿನ್ ಜೀವನದಾಗ ಅಪ್ಪ ಯಾವಾಗ ಕೋಪ ಬಂದದ್ದು ಒಂದು ಪ್ರಸಂಗ ಹೇಳು ಅಂತ ಕೇಳ್ಯಾನ. ಯಾರ? ಶಿವಾಜಿ. ಅನ್ನ ಹೇಳಾಕ ಸುತ್ತಾಗಿ ಬರಾಕತ್ತಿ. ಹೌವಾ ಬಾ ಸುತ್ತಾಗಿ ಹೋಗ್ಬಿಟ್ಟು ತಿಳಿಯಂಗಿಲ್ಲ ನಿಮ್ಗ. ಬಂದದ್ದು ಪುಣೆ ಇದಕ್ಕೆ ಸಮಯ ಮುಗಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಅದ್ರ ಜೋಡಿ ಮತ್ತೊಂದು ಸಣ್ಣ ದೃಷ್ಟಾಂತ ಇತ್ತು, ಮುಗಿಸ್ಲೇಬೇಡ. ಹಸುವಾಗಿ ಹೊಸದಾಗಿಲ್ಲ ಮತ್ತೆ ಬಿಟ್ಟಿದ್ದೀರೇನ? ಅದ ಧಾರಾವಾಹಿ ಮಾಡ್ತೀರೇನು ನೋಡ್ರಿ. ಇಲ್ಲ ಕಡಿಮೆ ಆಗೈತೀಗ. ಓಂ ನಮ ಏನೋ ಆ ತಾಯಿಯನ್ನು ಕೇಳಿದಾಗ ಅವಾಗ ತಾಯಿ ಹೇಳ್ತಾಳ, ನಮ್ಮ ಮನೆಯಲ್ಲಿ ಗ್ರೀಷ್ಮ ಚಂದ್ರನ ಪ್ರಭಾವ ಬಾಳ ಮೊದಲಿಂದ ಹಿರಿಯರ ಕಾಲದಲ್ಲಿ ನಾವು ಬರೋದ್ರಿಂದ ಏನ್ ಮಾಡ್ರಿ, ಶಾಸ್ತ್ರದಾನ ಮಾಡು, ಔಷಧ ಮಾಡು. ಜೊತೆಗೆ ಆ ರಾಣಿ ಅಂತ ದಿದಾವು ಮುನಿಗಳಿಗೆ ವ್ಯವಸ್ಥೆ ಸಲುವಾಗಿ ನಮ್ಮ ಊರಲ್ಲಿ ಮಠ ನಿರ್ಮಾಣ ಮಾಡಿ ಆ ಮಠಗಳಲ್ಲಿ ₹1,000 ವ್ಯವಸ್ಥೆ ಮಾಡ್ರಿ ಅಂತ. ಅವಾಗ ಮಠ ದೊಡ್ಡ ಪ್ರಮಾಣದ ಕೊಲ್ಲಾಪುರದ ಜೈನ ಮಠ ನಿರ್ಮಾಣ ಮಾಡಕ್ ರಾಜ ನಿಮಿತ್ತಾರ. ಯಾರ? ಶಿವಾಜಿಯ ತಂದೆ ಪ್ರೇರಣಾ ಕೊಟ್ಟ ಭವ್ಯವಾದಂತ ಮಠ ಜೀವನ ಅಲ್ಪ ಮಟ್ಟಿಗೆ ಇದ್ದದ್ದನ್ನು ಬೆಳೆಸಿ ದೊಡ್ಡ ಪ್ರಮಾಣ ಮಾಡಕ ಸರ್ಕಾರ ಅಂದ್ರೆ ಅವರು ರಾಜ್ಯದ ವತಿಯಿಂದ ಅನೇಕ ತಾಣಗಳನ್ನ ಇಟ್ಟು ಕಟ್ಟಿಗೆ ವೈರಿ, ಇಟ್ಟು ಸಾವಯವ ವೈರಿ, ಅದನ್ನ ಮಾಡಿ ಇದನ್ನ ಮಾಡಿ ಆ ಶಿಲ್ಪಿಗೆ ಎಲ್ಲ ಖರ್ಚು ಕೊಟ್ಟ ಭವ್ಯ ಮಠ ನಿರ್ಮಾಣ ಮಾಡಕ ಒಂದು ಸಹಕಾರವನ್ನ ಮಾಡತಕ್ಕಂಥ ಶ್ರೇಯ ಆತನ ಚಿಂತನೆ. ಇನ್ನೊಂದು ಮಠ ನಿರ್ಮಾಣ ಮಾಡೋದು, ಗುಫಾ ಕಟ್ಟೋದು, ಈಗ ಸ್ಮಾರಕ ನಿರ್ಮಾಣ ಮಾಡೋದು, ಮಂದಿರ ನಿರ್ಮಾಣ ಮಾಡೋದು ಎಲ್ಲ ಬರ್ತಾವ. ಅಭಯದಾನ. ಯಾವ ದಾನ? ಅಭಯದಾನ. ಆಹಾರದಾನ ಅಂತೂ ಮಾಡಿದ್ರು, ಔಷಧ ಗ್ರೀಷ್ಮ ಚಂದ್ರ ಕೊಟ್ಟರು. ನಂತರ ಏನ್ ಮಾಡಿದ್ರು? ಶಾಸ್ತ್ರ. ಶಾಸ್ತ್ರ ಹೆಂಗ ಮಾಡಿರುತ್ತೆ ಇಲ್ಲ, ಶಾಸ್ತ್ರ ಕೊಡಬೇಕಾದ್ರೆ ಮ್ಯಾಲ ಚಾರ್ಜ್ ಮಾಡಿ ಅತ್ಯಂತ ವಿನಯದಿಂದ ಎಲ್ಲ ಸಂಜೆಗೆ ಬಳಸಿ ಪರಿಮಾರ್ಜನೆ ಮಾಡಿ ಬಹಳ ಉಚಿತವಾಗಿರೋ ಎಲ್ಲರಿಗೂ ಶಾಸ್ತ್ರದಾನ ಮಾಡ್ತಕ್ಕಂಥ ಪದ್ಧತಿಯೊಳಗ ನಾ ಜಿಲ್ಲೆಗಿದ್ದ ಒಂದು ವಿಜ್ಞಾನ ಮಾಡೋ ಸಂದ ತತ್ವ ಸೂತ್ರ ಶಾಸ್ತ್ರ ಕೊಡ್ತೇವೆ. ಎಷ್ಟು ಸಾಲ ನನ್ಗೆ ಗಿಫ್ಟ್ ಕೊಟ್ಟರು, ಕೊಡ್ರಿ ತಗೋರೋಣ ಏನಂತಂದ್ರು. ನೋಡಿ ನಿಜಾನ್ ರೀ ಪಾಕೆಟ್ ಮನಿಗೆ ಇಟ್ಟು ಅಂತ ನೋಡಿ ಇಲ್ರಿ ಅದ ತತ್ವ ಸೂತ್ರ 10 ಸೈಟ್ ಐತಿ, 10 ಸೈಟ್ ಇತ್ತು. ನನಗೆ ಮಾಡೋದು ಏನ್ರಿ ಅತ್ತಲ್ಲಿ ಶಾನೆ ಇಲ್ಲ, ಅದು ಇಡಾಕ ನಿನ್ಗೊಂದು ಪೆಟ್ಟಿಗೆ ಕೊಡ್ತೈತಿ, ಪೆಟ್ಟಿಗೆ ಏನಂತ ಅಂತ ಚಂದಂತ ಮಾಡಿದ ಸಣ್ಣದ ಪೆಟ್ಟಿಗೆ ಅದು ಲಾಕ್ ಮಾಡಕ್ಕೆ ಮತ್ತೆ ಕೀಲಿ ಹಾಕಿ ವಿದ್ಯಾನಂದ ಮಾಡೋದ್ರೆ ಭಾಳ ಇಂಥದ್ರಾಗ ನೋಡಿ. ದಿಲ್ಲಾಗಿದ್ದರು ಎಲ್ಲಿದ್ರು? ದಿಲ್ಲಾಗ ಬಿಲ್ಡಿಂಗ್ ಒಳಗೆ. ಆ ಬಿಲ್ಡಿಂಗ್ ಒಳಗಿದ್ರು ಒಳಗೆ ಮತ್ತೆ ಗುಂಪಾಗಳು ಭತ್ತದ ಹುಲ್ಲಿನ ಗುಂಪ ಮಾಡಿಸಿ ಒಳಗೆ ಇರ್ತಾರೆ. ನಿಮ್ಮ ಹುಡುಗರು ಮಾಡಾಕಿದಾರಲ್ಲ, ಗುಂಪ ಮಾಡತ್ತಾರಲ್ಲ, ನಟ್ಕೊಂಡು ಸಿಸ್ಟಮ್ ಎಲ್ಲ ವಾತ್ರ ಮಾಡೋದಕ್ಕೆ 4 ಕಡೆ ಜೋಡಿಸಿ ನಟ್ಟ ತೆಗೆದ್ರ ಗುಂಪ ರೆಡಿ. ಏನ್ ಕಂಡೀಷನ್ ರೂಮ್ ಇದೆ ಹುಡುಗರು ನೋಡಿ. ವಿದ್ಯಾನಂದ ಮಾಡೋದ್ರ ಪ್ರಭಾವ ನಾನು ಇದ್ದಾಗ ನೋಡಿದಂತ ಹೇಳಿ ಮಿಷನ್ ನಾವು ಮಾಡೋದ್ರ ಅಭಯಧಾನ್. ಯಾರ ಮಂದಿರ ನಿರ್ಮಾಣ ಮಾಡಕ, ಸ್ಮಾರಕ ನಿರ್ಮಾಣ ಮಾಡಕ, ಕ್ಷೇತ್ರ ನಿರ್ಮಾಣ ಮಾಡಕ ದಾನ ಮಾಡ್ತಾರೋ ಅಂತ ಜೀವಿಗಳಿಗೆ ಮುಂದಿನ ಹೋದಾಗ ಕ್ಷೇತ್ರ ವ್ಯಾಪ್ತಿ ಜಾಗ ಸಿಗ್ತಾರ. ಶರೀರ ಪ್ರಾಪ್ತಿ ಆಗ್ತದಂತ ಆ ತಾಯಿ ಹೇಳ್ತಾಳು. ಒಂದ್ಸಲ ನಿಮ್ ಪಿತ ನನ್ನ ಮ್ಯಾಲ ಮುನ್ಸ್ಕೊಂಡಿದ್ರು, ಯಾಕಂದ್ರ ಅವ್ರಿಗೆ ಆರಾಮ ಇದ್ದಿದ್ದಿಲ್ಲ, ಬಹಳ ತಬ್ಯತೆ ಕೆಟ್ಟಿತ್ತು. ಅಂತ ಸಂದರ್ಭದಾಗ ರಾಜ್ಯ ವೈದ್ಯ ಆಜ್ಞೆ ಮಾಡು, ರಾಜ ಬದುಕಬೇಕಾಗಿತ್ತು ಅಂತಂದ್ರ ಹುಲಿ ಹಾಡು ತಂದು ಕೊಟ್ರನ ಅವ್ರು ಬದುಕ್ತಾರೋ ಇಲ್ಲ. ಅಯ್ಯಪ್ಪನ ಜೀವನ ಚರಿತ್ರೆ ನೋಡ್ತೀವಿ. ಸೌರಿ ಮೇಲೆ ಅಯ್ಯಪ್ಪ ಅವ್ರು ಆರಾಮಿಲ್ದಾಗ ಅವನು ಹುಲಿದ ಹಾಲು ತಂದು ಕೊಟ್ಟಾಗ ದೇವ್ ಪ್ರತ್ಯಕ್ಷವಾಗಿ ಹುಲಿ ರೂಪಾಳಿ ಹಾಲ ಕೊಡ್ತಾನೆ ತಂದು ಸ್ವತಃ ಮನೆಗೆ ಬಂದು ಹಾಲ ಕೊಡುವ ಪರಿಸ್ಥಿತಿ ಅಲ್ಲಿ ತೋರಿಸಲಾಗ್ತದೆ ವೈದಿಕ ಧರ್ಮದಲ್ಲಿ. ಹಂಗೆ ಶಿವಾಜಿ ಮಹಾರಾಜರ ಜೀವನ, ತಾಯಿ ತಂದೆ ಜೀವನದಲ್ಲಿ ಆಗ್ತದೆ. ಶಿವಾಜಿ ಪಾಲಕರು ಈ ಸುದ್ದಿಗೆ ಜ್ಞಾನ ಹೋಗ್ತಾರೆ. ಸ್ವತಃ ಜಂಗಲ್ದಾಗ ಹೋಗಿ ಆಗ ಅದೀಗ ಜನ್ಮ ಪಟ್ಟಂತ ಹುಲಿ ಜೊತೆಗೆ ವಾತ್ಸಲ್ಯ ಬೆಳೆಸ್ಕೊಂಡ ಆ ಹುಲಿಯನ್ನು ತೆಗೆದುಕೊಂಡ ಆ ಔಷಧಕ್ಕಾಗಿ ತಂದೆಗೆ ಬಂಗಾರ ಪಾತ್ರದಲ್ಲಿ ಹಾಲು ಕೊಟ್ಟಂತ ಪ್ರಸಂಗವನ್ನು ಕೇಳ್ತೀವಿ. ಅಂತ ಶೂರಿದ್ರು ಛತ್ರಪತಿ ಶಿವಾಜಿ. ಆ ತಾಯಿ
ಈ ಮಗು ಹೇಳ್ತಾಳು, ಹೆಂಗಿನಿ ಸಣ್ಣಾಗಿದ್ದಾಗ ಹುಲಿಯಿಂದ ತಂದ ನೀನು ಅಪ್ಪನ ಆರೈಕೆ ಮಾಡಿದ್ದಿ, ಹಂಗ ಒಂದು ಪ್ರಸಂಗ ಬಂದಿತ್ತು, ವಿಪರೀತ ಜ್ವರ ಇತ್ತು. ಆ ಟೈಮ್ದಾಗ ರಾಜ ವೈದ್ಯರ ಸೂಚನಾ ಕೊಟ್ಟಿದ್ರು, ಗ್ರೀಷ್ಮ ಚಂದನ ತೆಗೆದುಕೊಡ್ರಿ ಮಹಾರಾಣಿಯವರೇ, ಅದನ್ನ ಲೇಪನ್ ಮಾಡ್ರ ಮಹಾರಾಜರ ಜ್ವರ ಶಾಂತ ಆಗ್ಬಹುದು, ಕಡಿಮೆ ಆಗ್ಬಹುದು ಅಂತ ರಾಜ ವೈದ್ಯರ ಸಲಹೆ ಕೊಟ್ಟಾಗ ಮಹಾರಾಣಿ ಏನ್ ಮಾಡಿದ್ರು, ಗ್ರೀಷ್ಮ ಚಂದನ ಹೋಗಿ ಚಂದನ ತೆಗೆಯುವಂತ ಕಲ್ಲ ಪ್ರತಿಯೊಬ್ಬರು ಮನೆಯಾಗಿದ್ವು. ಬಿಸು ಕಲ್ಲ, ಚಂದನ ಕಲ್ಲ ನಿಮ್ಮಲ್ಲಿ ಇದ್ದು ಎಲ್ಲಾರು ಮನ್ಯಾಗ ಪದ್ಧತಿ ಇತ್ತು. ಮೊದಲು ಎಲ್ಲ ಹೋದು ಮೊದಲಿದ್ದು ಮನ್ಯಾಗ ಗಂಧ ತೀರ ಹಚ್ಕೊಂಡ್ ಮಂದಿರ ಬರೋ ಪದ್ಧತಿ ಮೊದಲಿತ್ತು. ಗದಕಲ್ಲ ಅಂತ ಅದಕ್ಕೆ ಹೆಸರು ಇತ್ತು. ಪ್ರತಿಯೊಬ್ಬರು ಮನ್ಯಾಗ ಇರ್ತಿತ್ತು. ಅನಂತರ ರಾಜಮಂದಿರ ಇರ್ತಕ್ಕೆ ಗಂಧ ತೆಗೆದಿರು. ಆ ಟೈಮ್ದಾಗ ಈ ಬಳಿ ಆವಾಜ್ ಬರಾಕೈತಿ. ಯಾರು ಜೀಜಾವು ಶಿವಾಜಿ ತಾಯಿ ಬಳಿ ಆ ಗಂಧ ತಯಾರ ಬಳಿ ಆವಾಜ್ ಮಾಡ್ತಾವಲ್ಲ, ಆ ಬಳಿ ಆವಾಜ್ ಬಂದದಕ್ಕ ರಾಜಾಗ ಸಿಟ್ಟು ಬಂದಿತ್ತು. ಏ कौन है, मुझे क्या हो रहा है, आपको मालूम नहीं, ऐसा बंद करो. ಸಿಟ್ಟು ಬಂದ ರಾಜ ಚೀರಾಡಿ ಹೇಳ್ಬಿಟ್ಟಿದ್ದೆ. ಯಾಕಂದ್ರೆ ಹೆಂಡತಿ ಬಳಿ ಆವಾಜ್ ಕೇಳ್ಕೊಳ್ಳುವಂತ ಸಹನ ಶಕ್ತಿ ರಾಜ ಹೊಂದಿದ್ದಿಲ್ಲ. ಅಷ್ಟು ವಿಪರೀತ ಜ್ವರ ಬಂದಿತ್ತು. ನೀವು ಕಷ್ಟದಾಗಿದ್ದ ಯಾರು ಹೇಳಕ್ ಬಂದ್ರ ಸಿಟ್ಟು ಬರ್ತೈತಿಲ್ವ? ನನಗ ಸಾಕಾಗಿ ಬಂದು ಗೊತ್ತಿಲ್ಲ ಕಡೆ ಹಾಳಾಗಿ ಮತ್ತೆ ಮ್ಯಾಲ ಅಂತಿರಲ್ಲ ಸಿಟ್ಟು ಬಂದ. ಆ ಟೈಮ್ದಾಗ ನಿಮ್ಮೊಳಗೆ ಇರಂಗಿಲ್ಲ, ಅಷ್ಟು ವಿಪರೀತ ಮಟ್ಟಿಗೆ ಹೋಗಿರ್ತೀರಿ. ಹಂಗ ರಾಜಾಗ ಸಿಟ್ಟು ಬಂದಿದ್ದು ಯಾರು ಅನ್ನೋದು ಗೊತ್ತಿಲ್ಲ. ಬಂದ ಕರ್ನ ಅಪ್ಪ ನೈ ಸಮಸ್ಯೆ ರಾಜ ವೈದ್ಯ ಸರಿ ಸಿಟ್ಟು ಬಂದ. ರಾಜ ವೈದ್ಯ ಸೇವಕಗ ಸೂಚನಾ ಕೊಟ್ಟ, ಯಾರು ತಯಾರ ನೋಡ್ಬೇಕು. ರಾಣಿ ತೆಗೆದು ಅವಾಗ ರಾಣಿ ಅಂತಾಳು, ನಾ ಮನೆಗೆ ಬಂದಾಗ ಅಂದ್ರೆ ಹೊಸ್ತಾಯಿತು, ನನಗೆ ಗೆಜ್ಜೆ ನಾದ ಕೇಳ ನಮ್ಮ ಯಜಮಾನ್ರ ಎಷ್ಟು ಆನಂದ ಪಡ್ತಿದ್ರು, ನಾ ಬಂದಂತ ಫುಲ್ಲು ಖುಷಿ ಪಡ್ತಿದ್ರು. ಆದರೆ ಈಗ ನನ್ನ ಬಳಿ ಆವಾಜನ ಅವ್ರು ಸಹನ ಆಗ್ಬೇಕಲ್ಲ ಪರಮಾತ್ಮ, ಇದೆಂತ ಪ್ರಸಂಗ ನೋಡ್ರಿ. ಆ ತಾಯಿ ಬಹಳ ಅನ್ಕೋತು. ಬರೀ ಗೆಜ್ಜೆ ನಾದಿ ಕೇಳಿದಕ್ಕೆ ಉತ್ಸಾಹಿತ ಆಗ್ತಕ್ಕಂಥ ರಾಜ ಈಗ ನನ್ನ ಬಳೆ ಆವಾಜ ಕೇಳಕ್ಕೆ ಇಷ್ಟಪಡ್ತಾ ಇಲ್ಲ. ಬಂದು ಅದನ್ನ ಸಾವಕಾಶ ಬಳಿ ಏರಿಸಿ ಮತ್ತೆ ತೆಯಬೇಕಲ್ಲ, ಯಾಕ ಔಷಧ ಅಲ್ಲ. ಬಳಿ ಏರಿಸಿ ಸಾವಕಾಶ ಮತ್ತ ಗಂಧಕಲ್ ಮ್ಯಾಗ ಗಂಧ ತೆಯಾಕಿದ್ರು. ಒಂದು 2 ನಿಮಿಷ ಹೋಗಿದ್ದಿಲ್ಲ, ರಾಜನ ಮತ್ತೆ ಪ್ರಜ್ಞೆ ಬಂತು. ಯಾರವರು ಯಾರೇನ ಆವಾಜ್ ಮಾಡಕತ್ತಿರು? ಮಹಾಪ್ರಭು, ನಿಮ್ಮ ಔಷಧಿಗಾಗಿ ಮಹಾರಾಣಿಯವರೇ ಸ್ವತಃ ಗಂಧವನ್ನು ತೆಯ್ತಾ ಇದ್ರು. ಭಾವ ಇದು ಬಹಳ ಮುಖ್ಯ. ನಮ್ಮಲ್ಲಿ ಏನು ಪದ್ಧತಿ ಬಂದ್ರೆ ನಾವು ವಿಲಾಸಮತಿಗೆ ಹೇಳಿದ್ರೆ ಗೌಟಿ ಹೇಳೋದು, ಗೌಟಿ ಹೇಳ್ತಂದ್ರೆ ಆ ವಿಲಾಸಮತಿಗೆ ಹೇಳೋದು. ಮಹಾರಾಜ ಯಾರು ನೋಡ ಹಿಂಗೆ ಮಾಡಿ ನೋಡಿ ಇನ್ನೊಬ್ರಿಗೆ ಸ್ವತಃ ನೀವು ಮಾಡ್ಬೇಕು, ಇನ್ನೊಬ್ರಿಗೆ ಹೇಳ್ಬಾರ್ದು. ಕರೆ ಅಂದ್ರೆ ಗುರುಗಳು ನಂಗೆ ಹೇಳ್ಯಾರ ನನ್ನ ಪುಣ್ಯ ಅಂತ ನೀವು ಅದನ್ನ ಮಾಡಿದ್ರೆ ಅಸಂಖ್ಯಾತರಿಗೆ ಬರ್ತಿದ್ದೀರ ಅಂತ ಅದು ಬರ್ಬೇಕು. ನಮ್ಮಲ್ಲಿ ಸ್ವತಃ ಮಹಾರಾಣಿ ಹೇಳ್ಬೋದಿದ್ದಕ್ಕೆ ದಾಸಿಗಳು ಒಟ್ಟಿರೋರು ಕೈಲ ರಾಜಮಂತನ ಸೇವಕರಂತೂ ಬದಲಾಗಿ ಎಡಗಲ್ ಎಲ್ಲ ಕೇಳಿ ನೋಡ್ರು. ಅವರ ಅಂತ ಸೇವಕರಿದ್ರು ಸಹಿತ ಮಹಾರಾಣಿಯವರು ಯಾರಿಗೂ ಸ್ವತಃ ಔಷಧ ತಯಾರು ಮಾಡ್ಬೋದು. ಅವಾಗ ರಾಜರು ಕೇಳ್ತಾರೆ, ಯಾಕಾದ್ರೂ ಒಂದು ಹೆಂಗಿಂಗ್ರಿ? ಸ್ವತಃ ಮಹಾರಾಣಿಯವರೇ ನಿಮಗಾಗಿ ಔಷಧ ತಯಾರ್ತಿರು, ಅದಕ್ಕೆ ಬಳಿ ಆವಾಜ್ ಬರಾತಿತ್ತು, ನೀವು ಹಿಂಗೆ ಅನುಭವದಾಗಿತ್ರಿ, ನಿಮ್ಮ ತಾಳ್ಮೆ ಮೀಟ್ರಿ ಅಂತ ರಾಜ ವೈದ್ಯರು ಹೇಳಿದ್ರು. ಓ ಮಹಾರಾಣಿಗಿರಿ ತೆಗೆದು ಬಿಟ್ಲೇನೋ, ಹಿಂಗನಂತ ಔಷಧ ತಯಾರು ಮಾಡೋದು ಬಿಟ್ಲೇನೋ, ಏನಾಯ್ತು ಹೇಳಿ ರಾಜ ವೈದ್ಯರೇ ಅವಾಜ್ನ ಸರಳ ಮಾಡ್ಬೇಕು ತೈತಿ ಹೇಳ್ರಿ ಅಂತ ಮತ್ತ ಸಾವಧಿ ಸ್ಥಿತಿಯಾಗ ಬಂದ ಹೇಳಾಕೈತಿರು. ಅವಾಗ ರಾಜ ವೈದ್ಯ ಹೋಗಿ ನೋಡ್ತಾರ, ತಯಾಕೈತಿರು. ಇಲ್ರಿ ಕೆಲಸ ನಿಂತಿಲ್ಲ, ಅವ್ರ ಕೆಲಸದಾಗ ನಾವು ಹಂಗಾರೆ ಬಳಿ ಆವಾಜ್ ಯಾಕೆ ಬರುವಾತು ನೋಡ್ರಿ. ಇದಕ್ಕ ತೆಯ್ಯಾಕೈತೆ ಅನ್ನೋದು ಗೊತ್ತಾಗ್ತಿತ್ತು. ಈಗ ಬಳಿ ಆವಾಜ್ ಯಾಕೆ ಬರುತ್ತ ಅದಕ್ಕೆ ತೆಯ್ಯಲು ಬಿಟ್ಟಾರ ನೀವು ತಿಳ್ಕೊಂಡಿದ್ರು. ಈಗ ಯಾಕೆ ಬಳಿ ಆವಾಜ್ ಬರುವಂತ ಅಂತ ಕೇಳಿದ್ರು. ಅಷ್ಟ್ರಾಗ ತಂಡ್ರಿ ಅಂತ ತಿಳ್ಕೊಂಡು ಕೈಯಾಗ ತಗೊಂಡು ಮಹಾರಾಣಿ ನೀ ತೆಗೆದು ಬಂದ್ ಮಾಡಿ ತಿಳ್ಕೊಂಡಿನಲ್ಲ, ಮತ್ತೆ ಅವಾಜ್ ಯಾಕೆ ಬರ್ತಾ ಇಲ್ಲ? ಯಾವಾಗ ನಿಮಗೆ ಅದು ನೋವು ಆಗ್ತೈತೆ ಅನ್ನೋದು ಗೊತ್ತಾತ್ರಿ, ಅವಾಗ ನಮ್ಮ ಬಳಿಗಳನ್ನೆಲ್ಲ ಮ್ಯಾಲ ಏರಿಸಿ ಸಾವಕಾಶ ಗಂಧ ತೆಗೆದುಕೊಂಡು ಬನ್ರಿ ಅಂತ ನೋಡು. ಕೈಯಾಗ ಲೂಸ್ ಬಿಟ್ರಿ ಬಳಿ ಆವಾಜ್ ಮಾಡ್ತಾರೆ. ಸ್ವಲ್ಪ ಅವ್ನಿಗೆ ಮ್ಯಾಲ ಸರಿಸ್ರಿ
ರೊಟ್ಟಿನೂ ಹಾಕವು, ಅವಾಸು ಬರಂಗಿಲ್ಲ, ಒಡ್ಯಾಂಗಿಲ್ಲ, ತಪ್ಪಿ ಹೊಡೆದ ಕೈ ಹತ್ತು ಚಾನ್ಸ್ ಇರ್ತದೆ, ಅದು ಆಗಂಗಿಲ್ಲ. ಎಟ್ಲ ನೋಡ್ರಿ ಕೆಲಸ ಆದದ ಕರೇನ ಕರೆ, ಬಳಿನೂ ತೆಗಿಲಿಲ್ಲ. ಬಳಿ ತೆಗಿತಾರೆ ಇವಾಗ ರಾಜ ನೊಂದ್ಕೊಂಡ. ನನ್ನ ತಾಳ್ಮೆ ಮೀರಿದಕ್ಕೆ ರಾಣಿ ಬಳಿ ತೆಗೆದಿದ್ದೇನೋ, ಅವಾಸವಲ್ಲ ಏನ್ ಕೆಲಸನ ಬಂದು ಮಾಡಿದ್ದೇನೋ, ಹಿಂಗ ಸಂಶಯ ಅವರಿಗೆ. ಅದರ ಮಹಾರಾಣಿ ವಿವೇಕದಕ್ಕಿದ್ಲು, ಹೇಳ್ತಾ ಪ್ರಭು ನಾ ಈ ರೀತಿ ಕರ್ತವ್ಯ ನಿರುತ್ತಾದ್ನಿ ಅಂತ. ಅವಾಗ ಹೇಳ್ರು, ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಮಹಿಳೆಯರ ಕೈಯಲ್ಲಿ ಬಳಿ ಸುಮ್ಮನೆ ಹಾಕಿಲ್ಲ, ಹಸಿರು ಬಳಿನ ಹಾಕ್ಯಾರ ಮದುವೆ ಆದ ನಂತರ. ನೀವು ಕೇಳಿದ್ರೆ ನಾವು ಮುತ್ತೈದು ಲಕ್ಷಕ್ಕೆ ಕುಂಕುಮ ಹಾಕಿರ್ಬೇಕು, ಅದು ಗೋಲೆ ಹಾಕಿರ್ಬೇಕು, ಮೂಗುತಿ ಹಾಕಿರ್ಬೇಕು, ಎಡಕಾಯಿ ಹಾಕಿರ್ಬೇಕು, ಮಂಗಲಸೂತ್ರ ಹಾಕಿರ್ಬೇಕು, 148 ಕರ್ಮಣಿನ ಹಾಕಿರ್ತಾವು, ಬುಟ್ಟಿ ಅಡ್ಡೆ ಹಾಕಿರ್ತಾವು. ಈಗೆಲ್ಲ ಚಪ್ಪಲಿ ಇಟ್ಟಾರೇನೇನೋ ಏನೇನೋ ಗೊತ್ತಾವು. ಆ ಕರ್ಮಣಿ ಮಂಗಲಸೂತ್ರ ಕಿಮ್ಮತ್ ಇಲ್ದಂಗೆ ಐತಿ ನಿಮ್ಮ ಕೈಯಾಗ ಸಿಕ್ಕ. ಆ ಕರೆ ಅರ್ಥದಾಗ ಕರ್ಮಣಿಯಿಂದ ತಯಾರು ಮಾಡಿದ ಮಂಗಲಸೂತ್ರನ ನಿಜವಾದ ಅರ್ಥ ಮಂಗಲ ಅನ್ಸ್ಕೊಳ್ತಾರ. ಪ್ರತಿ ಮಕ್ಕಳ ಧರ್ಮ ಅನ್ನದ ಅದಕ್ಕೂ ಅರ್ಥ ಯಾರು. ನಂತರ ಹಸಿರು ಬೆಳೆ ಹಾಕಿರ್ಬೇಕು, ಕಾಲುಂಡೆ ಹಾಕಿರ್ಬೇಕು. ಮುತ್ತೈದೆ ಲಕ್ಷಣಗಳನ್ನ ಯಾವ ಉದ್ದೇಶ ಇಟ್ಕೊಂಡಿರೋ ಆ ಮುತ್ತೈದೆ ಲಕ್ಷಣ ಪಾಲನೆ ಮಾಡಿದ್ರ ಒಬ್ಬ ರಾವಣ ಅಲ್ಲ, 1000 ಮಂದಿ ರಾವಣ ಬಂದ್ರು ನಿಮ್ಮ ಜೀವಕ್ಕೆ ಏನಾಗಂಗಿಲ್ಲ. ಆ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥ ಲಕ್ಷಣಗಳಿಂದದ. ಅದಕ್ಕೆ ಆ ತಾಯಿ ನಿಜಾವು ಬಂದು ಕ್ಷಮಾ ಕೇಳ್ತಾರೆ, ಕ್ಷಮಾ ಮಾಡ್ರಿ, ನಾ ಔಷಧ ತೆಯ್ಯು ಗುಂಗಿನ್ಯಾಗ ಆ ವಾಸ ಬರ್ತತಿ, ಅದನ್ನ ನಿಮಗೆ ನೋವು ಉಂಟು ಮಾಡ್ತತಿ, ಇದನ್ನೂ ಮರ್ತು ಬಿಟ್ಟಿನಿ, ಕ್ಷಮಾ ಮಾಡ್ರಿ ಅಂತ ಕೇಳ್ತಾರು. ಅವಾಗ ರಾಜ ನೋಡ್ರಿ ಔಷಧ ರಾಜಾಗ ರಾಜ ವೈದ್ಯ ಮತ್ತು ರಾಣಿ ಕೂತ್ಕೊಂಡ. ಆ ಟೈಮ್ದಾಗ ಸಾವಕಾಶ ಮ್ಯಾಲ ಸರ್ಕೋತ ಎದ್ದುಕೊಂಡು ತಾನು ರಾಜ. ಅವಾಗ ರೋಗನ ಕಡಿಮೆ ಆಗ್ತಾನೆ ಏನೋ, ಎಷ್ಟು ವಿಪರೀತ ಜ್ವರ ಬಂದಿದ್ದು, ಆ ರೋಗ ಕಡಿಮೆ ಅಂತ ವಾರ್ತಾಲ ಆತ್ ನೋಡ್ರಿ. ಅಲ್ಲ ಎಷ್ಟು ನೀನು ಮನಸ್ಸು ದೊಡ್ಡದು, ನಿನ್ನ ವಿಚಾರ ಎಷ್ಟು ಸೂಕ್ಷ್ಮ. ಅಲ್ಲ ನೀನು ಮನುಷ್ಯ ದೇವತೆ ಅಂತ ಕೇಳ್ತಾನೆ. ಯಾರ? ಶಿವಾಜಿಯ ತಂದೆ. ಎಷ್ಟು ಕ್ರೋಧ ಬಂದಿತ್ತಲ್ಲ, ಅದಕ್ಕಿಂತ ಇಷ್ಟು ಕೋಮಲ ಮನಸ್ಸು ಅವ್ರು ಆಗೈತಿ. ಆಕೆ ಕನ್ನ ನೀರು ಬರ್ತಾವ ಚೀಸಾ ಒಂದು. ಅಲ್ರಿ ಮಹಾರಾಜ ಮಹಾಪ್ರಭು, ನೀವಿಷ್ಟು ಸಣ್ಣವರಾಗೋದು ಸರಿಯಲ್ಲ. ನೋಡ್ರಿ, ನೀ ಸಾಕ್ಷಾತ್ ನಾನು ಭಾಗ್ಯ ದೇವತೆ, ನೀನು ಮನುಷ್ಯರಲ್ಲ ದೇವತೆ, ನಿನಗೆ ಕೋಟಿ ಕೋಟಿ ಕೃತಜ್ಞತೆ. ಈ ಭಾವನೆಯನ್ನ ರಾಜ ವ್ಯಕ್ತ ಮಾಡಬೇಕಲ್ಲ. ಬಹಳ ಮಂದಿ ಗೊತ್ತಿಲ್ಲ. ಬಾಪೂಜಿ ಅಂತೀರ ನಾವು ಗಾಂಧಿ ಮುತ್ಯ. ಅವ್ರಿಗೆ ಹೆಂಡತಿಗೆ ತಾಯಿಯ ತುಪ್ಪ ಕೊಡ್ತಿರೋ ಗೊತ್ತೈತೆ ನಿಮ್ಗೆ? ಯಾರಿಗಿದೆ ಹೆಂಡತಿಗೆ ತಾಯಿ ಉಪ್ಮ ಕೊಟ್ಟಿರೋ? ಯಾವಾಗಂದ್ರು ಅವ್ರ ಕಾರಣ ಐತಿ. ಯಾವಾಗ ಅವ್ರ ಆಜೀವನ ಬ್ರಹ್ಮಚರ್ಯ ವೃತ ತಗೊಂಡ್ರು, 2 ಲಕ್ಷ ಕೊಟ್ಟ. ಮಹಾತ್ಮ ಗಾಂಧೀಜಿಯವರು ಯಾರಲ್ಲಿ ಧರ್ಮ ಪತ್ನಿ ಯಾರೋ ಕಸ್ತೂರಿ ಬಾ ಅವರಲ್ಲಿ ತಾಯಿಯ ರೂಪವನ್ನ ಕಾಣಿದ್ರು. ಕೊನೆಗೆ ಹೇಳಿದ್ರು, ಬ್ರಹ್ಮಚರ್ಯ ವೃತ ತಗೊಂಡಂತರ ಇನ್ನು ಇವತ್ತಿಂದ ನಾನು ನಿನ್ನ ಪತ್ನಿ ರೂಪ ನೋಡಲ್ಲ, ತಾಯಿ ರೂಪವಾಗಿ ಕಾಣ್ತೀನಿ ಅಂತ. ಇದು ನಮ್ಮ ದೇಶ, ಇದು ನಮ್ಮ ಸಂಸ್ಕೃತಿ ಅಂದಾಗ ಯಾಕಪ್ಪ ನಮ್ಮ ದೇಶಕ್ಕೆ ಆದರ್ಶ ಆಗ್ತದ? ಯಾಕೆ ಭಾರತಕ್ಕೆ ಇಷ್ಟು ಬುದ್ಧಿ ಸ್ಥಾನದ? ಭಾರತದಾಗ ವಿಶ್ವದಾಗ ಭಾರತಕ್ಕೆ ಯಾಕ ತಾಯಿ ಸ್ಥಾನದ ಅನ್ನಕ್ಕೆ ಕಾರಣ ಇಂಥವೆಲ್ಲ ಜೀವನ ಚರಿತ್ರೆಗಳು, ಜೀವನದ ಘಟನೆಗಳು. ಈ ಮಾನವೀಯ ಮೌಲ್ಯದಿಂದ ಭಾರತ ವಿಶ್ವಗುರು, ಭಾರತ ವಿಶ್ವಕ್ಕೆ ಆದರ್ಶ ಆಗಲು ಸಾಧ್ಯ. ಸ್ವತಃ ಶಿವಾಜಿಯ ತಂದೆ ಆ ಪತ್ನಿಯೊಳಗಂತ ಭಾವನೆಯನ್ನು ಕಾಣ್ತಾನ. ಆಕೆ ವಿನಯದಿಂದ ಬಂದಂತ, ಅಲ್ರಿ ನಿಮ್ಮ ಸ್ವಭಾವಲ್ಲಿದಾಗ ಶಾಂತಾಗಿ ನಮ್ಮ ಕರ್ತವ್ಯ ಇದು ಅಂತ ಅದಕ್ಕೆ ಮಾತು ಹೇಳ್ತಾಳ. ಆ ಒಂದ್ಸಲ ನಿಮ್ಮಪ್ಪ ನನ್ನ ಕೋಪಿತಾಗಿದ್ದ, ಕರೆ ಆ ಕೋಪಿ ಎಷ್ಟೊತ್ತಿತ್ತಂದ್ರೆ ಮತ್ತೊಂದು ಗಳಿಗೆ ಅದು ಹೊರಟು ಹೋಗಿತ್ತು. ಅನಂತೆ ಇಂಥ ಪುಟ್ಟದೊತ್ತಗ ನಿಮ್ಮಪ್ಪ ಜನ್ಮ ಕೊಡಾಕ ನೇಯ್ತಾಳ ಅಂತ ತಾಯಿ ಮಗನಿಗೆ ಧೈರ್ಯ ತುಂಬಿದ್ಲು. ಅಂದಾಗ ಮಗ ಅಂತಿದ್ದ, ನಮ್ಮಪ್ಪ ನೋಡಿ ಇಂಥ ಗುಣ ಇತ್ತು ಅಂದ್ರೊಳಕ, ನಮ್ಮಪ್ಪ ಇಷ್ಟ ಆದರ್ಶ ಇದ್ದಂದ್ರೊಳಕ ನಾ ಎಷ್ಟು ಆದರ್ಶ ಆಗಬೇಕು, ನಾ ಹೆಂಗಿರ್ಬೇಕು. ಅದಕ್ಕೆ ನಿಮ್ಮ ಊರ ಇತಿಹಾಸ, ನಿಮ್ಮ ಊರು ಗುರುಗೋದ ಸಿದ್ಧಸಾಗರ ಮಹಾರಾಜ ಚರಿತ್ರ, ನಿಮ್ಮ ಹಿರಿಯರು ಮಾಡಿದ ಧರ್ಮ ಸಾಹಸ ಕಾರ್ಯಗಳನ್ನ ನಿಮ್ಮ ಮೊಮ್ಮಕ್ಕಳಿಗೆ. ಈಗಂತೂ ಕೊರೋನಾ ನಿಮಿತ್ತಲೇ ಸಾರಿಗೆಲ್ಲ ಬಂದೈತಿ,
ಇವತ್ತು ಒಬ್ಬ ಮಗು ಹೊರಗೆ ಎಕ್ಸಾಮ್ ಬರೆದು ನಂದಿಗೆ ಬಂದು ದರ್ಶನಕ್ಕೆ ಬಂದ ಪೇಪರ್ ಹೆಂಗಾಗ್ತವ ಮಹಾರಾಜಿ 80 ಪೈಕಿ 80 ಎಲ್ಲನ ಆನ್ಸರ್ ಬರೆದು ಬಂದಿರಿ 25 ಬರಲಿಲ್ಲ 20 ಅವರ ಕೊಡ್ತಾರೆ ಅವ್ರ ಕಡೆ ಇರ್ತಾವ್ರಿ 80% ಅಂದ್ರೆ 80 ಅಷ್ಟ ನಮ್ಗೆ ಬರೆಯಕ್ಕೆ ಕೊಟ್ಟಿರ್ತಾರೆ ಎಲ್ಲ ಚಲೋ ಅಗದಿ ಈಜಿ ಇಟ್ರಿ ಮಹಾರಾಜಿ ಚಲೋ ಆಗ್ಯಾವ ಅಂತ ಹೋಗ ಆಶೀರ್ವಾದ ತೊಗೊಂಡೋಗಿತ್ತು ನಾ ಗಾಡಿ ಹೋದಾಗಲೇ ಒಂದು ಮನೆ ಹಾಕಿ ಕೂತ್ ನಾವು ಒಂದು 2 ನಿಮಿಷ ಹೇಳೀನಿ ಏನು SSLC 10ನೇ ತರಗತಿ ವಿದ್ಯಾರ್ಥಿಗಳು ಧೈರ್ಯ ಗೆಡಬೇಡಿ ಕಾನೂನನ್ನೆಲ್ಲರೂ ಪಾಲನೆ ಮಾಡಿ ಸಾಮಾಜಿಕ ಅಂತರ ಪಾಲನೆ ಮಾಡಿ ಮಾಸ್ಕ್ ಬಳಸಿ ಒಬ್ಬರೊಬ್ಬರ ಕೈ ಕೊಡೋದು ಮಾಡಬೇಡ್ರಿ ನೀವು ಜ್ಞಾನಾವರಣೆ ಕ್ಷೋಭ್ಯಂ ಇರಲಿ ನಿಮ್ಮ ಪರೀಕ್ಷೆ ಈಜಿ ಆಗಿರಲಿ ಸರಳತೆಯಿಂದ ಕೂಡಿರಲಿ ನಿಮ್ಗೆ ಎಷ್ಟು ಅರ್ಹತೆ ಅಲ್ಲ ಆ ಅರ್ಹತೆ ತಕ್ಕಂಗೆ ನೀವು ಮೊದಲು ಶಾಂತವಾಗಿ ಕೂತ್ಕೊಂಡು ಕ್ವಶನ್ ಪೇಪರ್ ಓದ್ರಿ ಯಾವ್ಯಾವ ಈಜಿ ಅನ್ನಿಸ್ತಾವೋ ಅವುಗಳನ್ನ ಮೊದಲು ಬರೆದು ಅಂಕಿ ನಂಬರ್ ಹಾಕಿ ಅವ್ರನ್ನ ಬರೀರಿ ನಂತರ ಉಳ್ಕೊಂಡು ಬರೆದ ನಿಮ್ಮ ಪರೀಕ್ಷೆ ಯಶಸ್ವಿಯಾಗಲಿ ಕೊರೋನಾ ಭೀತಿ ನಿಮಗೆ ಹೊರಟೋಗ್ಲಿ ಅಂತ ಒಂದು ಆಶೀರ್ವಾದ ಅಂತ ಒಂದು ಸಂದೇಶ ಕೊಟ್ಟು ವಾಟ್ಸಪ್ ದಾಗ ಬಿಟ್ಟಿದ್ರು ಅಂದ್ರೆ ಮಕ್ಕಳಿಗೆ ಧೈರ್ಯ ಕೊಡೋ ಕೆಲಸ ಅಷ್ಟೇ ಮಾಡೋದು ನಾ ಏನು ಅವ್ರಿಗೆ ಹೋಗಿ ಬೋರ್ಡ್ ಹೋಗಿ ಕಾಫಿ ಕೊಟ್ಟ ಏನೇನ್ ಮಾಡ್ತಿರ್ಲ ಅಣ್ಣ ತಮ್ಮ ಅಪ್ಪ ಹೋಗಿ ಅಂತ ಪಾಪದ ಕೆಲಸ ಮಾಡಬಾರ್ದು ಅವ್ರಿಗೆ ಧೈರ್ಯ ಕೊಡಬೇಕು 9ನೇದಕ್ಕೆ 9 ಸಲ ನಾಪಾಸಾಗಿ ಎಷ್ಟು 9ನೇದಕ್ಕೆ 9 ಸಲ ನಾಪಾಸಾಗಿ ಒಬ್ಬ ಮೆಥಮೆಟಿಕ್ಸ್ ಆಗಿ ಹೋದ ಮೆಥಮೆಟಿಕ್ಸ್ ಗಣಿತ ಶಾಸ್ತ್ರಜ್ಞ ಆಗಿ ಹೋದ 9ನೇದಕ್ಕೆ 9 ಸಲ ನಾಪಾಸಾಗಿ ಅದಕ್ಕೆ ಏನೋ 95-97% ಮಾತ್ರ ಭವಿಷ್ಯದ ತಿಳ್ಕೊಳ್ಬೇಡ್ರಿ ಅಂದ್ರೆ SSLC ನಾವು ಪಾಸ್ ಆಗಿ ಸಹಿತ ದೇಶದ ಪ್ರಧಾನಮಂತ್ರಿ ಆಗ್ಬೋದು ಸೇವಾ ಮಾಡೋದನ್ನ ಮಾಡಿಸ್ಬೋದು ಕರ್ತವ್ಯ ನಿಷ್ಠೆಯಿಂದ ನಾವು ಒಳ್ಳೆ ಕಾರ್ಯ ಮಾಡ್ಬೇಕಂತಕ್ಕಂಥ ಭಾವನೆಯಿಂದ ನಾವು ಬರೀಬೇಕು ಧೈರ್ಯ ಗೆಡಬೇಡ್ರಿ ಅಂತಕ್ಕಂಥ ಸಂದೇಶ ಮಕ್ಕಳಿಗೆ ಕೊಡೋದು ಅವಶ್ಯಕತೆ ಹಂಗ ಆ ತಾಯಿ ಗೀತಾವು ಆ ಬಾಲಕನಿಗೆ ಧೈರ್ಯ ತುಂಬ್ತಾಳ ಅವಾಗ ಆ ಮಗು ಅಂತದಮ್ಮ ನಾ ಎಷ್ಟು ಪುಣ್ಯ ಮಾಡೇನಿ ನಿನ್ನಂತ ತಾಯಿಯನ್ನು ಪಡ್ಕೊಳಕ ನಿನ್ನಂತ ತಂದೆಯನ್ನು ಪಡ್ಕೊಳಕ ಹಾಗೆ ನಿಮ್ಮ ಮಕ್ಕಳಿಗೂ ಒಳ್ಳೆ ಸಂಸ್ಕಾರ ಕೊಡ್ರಿ ಯಾಕಂದ್ರೆ ನಾನು ಭಾಳ ಕೇಸ್ ಬರಾಕಿದ್ದವು ಏನ್ ಕೇಸ್ ಬರತ್ತವು ಪಬ್ಜಿ ನಿಮ್ಮ ಹುಡುಗರು ಇವತ್ತು ಸುದ್ದಿ ಇರೋದ್ರಿಂದ ಮೊಬೈಲ್ ಕೊಟ್ಬಿಟ್ಟಿದ್ರೆ ಅವ್ರು ಪಬ್ಜಿ ಆಟ ಆಡಕತ್ತಾರೋ ಹಿಂದ್ ಬಂದ ಇಲ್ಲಿ ಪ್ರವಚನಕ್ಕೂ ಏನು ಗುರು ಪ್ರವೇಶ ಕಾರ್ಯಕ್ರಮ ಹೋಗಿ ಬಂದಾಗ ಪ್ರವಚನ ಬರ್ತೀನಿ ನೋಡಿ ಪಬ್ಜಿ ಬದ್ಧತಿ ಅಂದ್ರೆ ಪಬ್ಜಿ ಮಕ್ಕಳು ಆಡಬಾರ್ದು ಅದಕ್ಕೆ ಉದಾಹರಣೆ ಕೊಟ್ಟಿನಿ ಮನೆ ಮ್ಯಾಗ ಕಟ್ಟಾಗ ಗೊಂಬಿ ಗುಬ್ಬಿ ಆಣಿ ಇದ್ದುತ್ತ ಬಿಸ್ಕುಟ್ ಇದ್ದು ಕಲರ್ ಅವ್ರನ್ನ ಪೋಲಿಸಿ ನಡು ಸುರುಮುನಿ ಹಾಕಿ ಆ ಬಿಸ್ಕುಟ್ ಹಾಕಿ ಅಲ್ಲಿ ಅಂಟ ಕಟ್ತಿದ್ರು ಸೀತಾಫಲ ಅಂತಾರೆ ಮೆಣಸಿನಕಾಯಿ ಬೇರುಕಾಯಿ ಚಿಕ್ಕುಕಾಯಿ ಆಪಲ ಕರಗ ಕರ್ಚಿಕಾಯಿ ಕಟ್ಟಿದ್ ನೋಡ್ಯಾರ ಮೊದಲು ಪದ್ಧತಿ ಇತ್ತದು ಈಗ ಅಲ್ಲಿ ಕಟ್ಟೋ ಪದ್ಧತಿ ಅವ್ರನ್ನ ಹಾಕೊಂಡಿದ್ರು ಅದನ್ನ ತಿನ್ನಾಗ ನಾವು ಕಲರ್ ಬಿಸ್ಕುಟ್ ಬಂದಾಗ ಆ ಬೆಕ್ಕಿನ ಮೂರ್ತಿ ಗುಬ್ಬಿ ಕಾಲ ಮೂರ್ತಿ ಆನೆ ಸೊಳ್ಳಿ ತಿನ್ನಿ ಅವು ನಮಗೆ ಏನೇ ಧರ್ಮ ಅಹಿಂಸೆ ಏನೂ ಗೊತ್ತಿದ್ದಿಲ್ಲ ನಮ್ಮ ಧರ್ಮ ಹೇಳ್ತದ ಹಿಟ್ಟಿನ ಕೋಳಿ ಮಾಡಿ ಬಲಿ ಕೊಟ್ಟರು ರಕ್ತ ಬಂದು ಕೋಳಿದಂತ ಮಾಡಬಾರ್ದು ಅಂದ್ರೆ ನಮ್ಮ ದೇಶ ಅದಕ್ಕೆ ಜೀವದಯಾಷ್ಟಮಿ ಅಂತ ಮಧ್ಯಮ ಅಷ್ಟಮಿನ ಇವತ್ತು ಪಾಲನೆ ಮಾಡಿದ್ರು ಅದಕ್ಕೆ ಈ ಪಬ್ಜಿಗೆ ಮಾಡೋ ನಿಯಮದಿಂದ ಪಬ್ಜಿ ಗೇಮ್ ಆಳ ಗತಿ ಬಂದಾತಂದ್ರ ನಿಮ್ಮ ಮಕ್ಕಳಿಗೆ ನರಕ ಗತಿನ ಬಂದಾಗುದ ಇದು ಪುರುಷ ವಾಕ್ಯಲ್ಲ ಕೇವಲಿ ಭಗವಾನ್ ವಾಕ್ಯ ಸುಳ್ಳಾಗುದಿಲ್ಲ ಬಿಟ್ಟುಕೊಳ್ಳಿ ಯಾರ ನಿಮ್ಮ ಮಕ್ಕಳು ಪಬ್ಜಿ ಗೇಮ್ ಆಡಕತ್ತಾರೋ ಪಬ್ಜಿ ಗೇಮ್ ಆಡ ಒಂದ್ ವೇಳೆ ಗತಿ ಬಂದಾತೋ ನಿಯಮದಿಂದ ನಿಮ್ಮ ಮಕ್ಕಳು ನರಕಕ್ಕೆ ಹೋಗ್ತಾರೆ ಯಾಕಂದ್ರೆ ಅದ್ರಾಗ ಬೇರೆ ಏನಿಲ್ಲ ಬಡ್ರು ಹಿಡ್ರು ಅಲ್ಲಿ ಬಂದು ಹೊಡಿ ಬಿಡಬೇಡ ಹೊಡಿ ಇದನ್ನ ಹುಚ್ಚರಾಗ ಓದಿರ್ತಿರ್ತಾವ ಹುಚ್ಚರಂಗನ 10ನೇ ವಿದ್ಯಾರ್ಥಿ ಅವ್ರ ಅಪ್ಪ ಪೊಲೀಸ್ 10ನೇ ವಿದ್ಯಾರ್ಥಿಯನ್ನ ಆಡಬೇಡ ವಿರೋಧ ಮೊಬೈಲ್ ಕಸೋಟ್ರಿಂದ ಅಪ್ಪನ ಮರ್ಡರ್ ಮಾಡಿದವ ಇತ್ತಿತ್ತಲಾಗಿ ಕರ್ನಾಟಕ ನಿಮ್ಮ ಬೆಳಗಾವಿ ಜಿಲ್ಲಾದಾಗ ಘಟನೆ ಅದಕ್ಕೆ ಭಾಳ ವಿಪರೀತ ಮಾಡ್ಕೊಂಡವ ಮಕ್ಕಳಿಗೆ ಆ ಪಬ್ಜಿ ಗೇಮ್ ಬಿಡಿಸಿ ಇನ್ನೊಂದು ದೊಡ್ಡ ಗೇಮ್ ಚಾಲು ನಿಮ್ಮ ಊರಾಗ ಸಿದ್ಧ ಸಾಗರ ಸ್ಮಾರಕ ಮತ್ತು ಗುಂಪಾ ನಿರ್ಮಾಣ ಆ ಕೆಲಸನಾಗ ನಿಮ್ಮ ಮಕ್ಕಳನ್ನ ಕಲಿಸಿ ಒಂದು ಕಟ್ಟಿಗೆ ಇದ್ದ ಕಲ್ಲಿದ್ದು ಹೊರ ಚೆಂದಂದ್ರ ಅದ ಪೂಜೆ ಬಂದ ಕಾರಣ ಸಂಸ್ಕಾರ ಬಹಳ ಮುಖ್ಯ ನಾವು ಸಣ್ಣಾಗಿ ಮುಸುಕಿ ತುಳಿದು ಮ್ಯಾಗಿನ ಮಾಡಿ ಜಿಗಿದ ಆಡೋದ ಅರೆ ಬಸ್ತಾಗ ಕಾಲು ಬೆಳಿಬೇಕು ಜಪ ಮಾಡಬೇಕು ನಾವು ಹೊರಗಡೆ ಸಂಸ್ಕಾರ ಇರಲಿಲ್ಲ ಆದ್ರೆ ಇವಾಗ ಜ್ಞಾನೋದಯ ಆಗ್ತದೆ ಸಾಧ್ಯದ ನಿಮ್ಮ ಮಕ್ಕಳು ಯಾವುದೋ ಪುಣ್ಯದಿಂದ ಅವ್ರ ಆಟ ಗೀಟ ಎಲ್ಲ ಬಿಟ್ಟು ಮಾರಾದ ನೋಡಿ ಹಬ್ಬಾಗಿ ಸಣ್ಣ ಸಣ್ಣ ನೋಡ್ಕೊಂಡು ಇಲ್ಲಿ ಬರ್ತಾವ ಅದ್ರಾಗ
ಎರಡು ಬಿದ್ರು ಚಪ್ಕಿ ತೋರ್ತೀರಿ ಏ ನಡ್ರಿ ಕಡೆ ಹುಡುಗರು ಓಡಿಸೋದ್ರ ರಗಡೆ ಈಗ ಆ ಹುಡುಗರ ಕ್ರೇಣ ಬಂದೈತಿ ಅವೆಲ್ಲ ಕಾಲ ಇದು ಮಾಡಿ ತೋರ್ಸಕಂತಾರ ಹುಡುಗರು ಚಂದ ಅನಿಸ್ತೈತ್ರಿ ಹೋಗಿ ನಿಂದ್ರಾಯ್ತಾವ ಇವ್ ಬೆಳಿಗ್ಗೆ ಹೋಗ್ರ ಕಡೆ ಮಾರ ಬಂದಾಗಿದ್ದ ಗತಿ ಅದ ಮಾರಾಜಿಂದ ಕರೆದ್ರೆ ಯಾರು ಮಾಡೋದು ಅದಕ್ಕೆ ನನಗೆ ಏನಂತಾರೆ ಮಾರ ಕ್ಷಮ ಮಾಡ್ರಿ ನೀವು ಇಲ್ಲೆಲ್ಲಿ ಜನ್ಮ ಮಾಡ್ರಿ ಎಲ್ಲ ಕೆಲ್ಸಕ್ಕವ್ರಿ ನೀವು ಆದ್ರೆ ಯಾರು ಬರ ಹೆಣ್ಣಾಗಿದ್ರು ಅದಕ್ಕೆ ಇರ್ಲಿ ಭಾವ ಚಲೋ ಐತಿ ನಿಮ್ಮ ಮಕ್ಕಳನ್ನ ಕಳಿಸ್ರಿ ಒಳ್ಳೆ ಸಂಸ್ಕಾರ ಆಗ್ರಿ ಮನ್ಯಾಗ ತಿರುಗಿ ಸೇರಿ ಕಳಿಸ್ರಿ ಬಸ್ ಇವತ್ತೈತಿ ಜಗಳ ಆಡ್ರಿ ತನಿಖೆ ಮಾಡಬೇಡ್ರಿ ಶಾಂತ ಕೂತ್ ಬಸ್ತಾಗ ಜಪ ಮಾಡ್ರಿ ಮಹಾರಾಜರ ದರ್ಶನ ಮಾಡ್ರಿ ಅವ್ರಿಗೆ ಒಳ್ಳೆ ಸೇವೆ ತಗೋರಿ ಏನಾದ್ರು ಕೆಲಸ ಇದ್ರೆ ಕೆಲಸ ಮಾಡಿ ಬರ್ರಿ ಆ ರೀತಿ ಮಕ್ಕಳಿಗೆ ಪ್ರೇರಣೆ ಕೊಟ್ರೆ ಅವ್ರ ಭವಿಷ್ಯ ಉಜ್ವಲ ಆಗ್ತದೆ ಯಾಕಂದ್ರೆ ಮಂದಿರ ಆವರಣದಾಗ ಗುರುಗಳು ಇರ್ತಕ್ಕಂಥ ಏರಿಯಾದವರು ಬಂದ್ರು ಅಂದ್ರ ಇಲ್ಲಿ ಶಿವ ಪರಮಾಣು ಇರ್ತಾವ ಆ ಪರಮಾಣುಗಳಿಂದ ಅವ್ರ ಜೀವನದಾಗ ಪುಣ್ಯ ಕಾರಣ ಆಗ್ತದ ಉದಾಹರಣೆ ನಮ್ಮ ಆಗಮನದಲ್ಲಿ ಹೇಳೋದು ಸಮಯ ಅಭಾವ 3:30 ಶುರು ಆಗಬೇಕಾಗಿತ್ತು ಅರ್ಧ ತಾಸು ನೀವು ತಗೊಂಡ್ರಿ ನಂತ ಆದ್ರೂ ಚಲೋ ತಗೊಂಡ್ರೆ ಭವನ ಮಾಡಿ ಹಿರಿಯರು ಮಾಡ್ಯಾರ ಮೇಳಗಳು ಅವಾಗ ಎಲ್ಲ ಮಾಡಿರಿ 4ನೇ ತಾರೀಕು 5 ಗಂಟೆ ತನಕ ಮಹಾರಾಜ ಚರ್ಮಾಸ ಆಗಲಿ ಭವನ ಮಾಡಿ 4ನೇ ತಾರೀಕು 5 ಗಂಟೆ ಏನಿರ್ತಾರೋ ಆ ಕಾಲದ ಡಿವಿಷನ್ ಇಲ್ಲ ಆ ಕಾಲದ ಸೆನ್ಸರ್ಗಳು ಇಲ್ಲ ಅಷ್ಟು ಪುಣ್ಯ ಇವರು ಭವನ ಮಾಡಿ ಚಲೋ ಐತಿ ಭವನ ಈ ವರ್ಷ ವಿಶೇಷ 4 ರಿಂದ 5 ತಿಂಗಳು ಚೌಮಾಸ ಬಂದದ ಎಲ್ಲರೂ ಭವನ ಉಚ್ಚಿಕೊಟ್ಟಿದ ಇರಲಿ ಜೊತೆಗೆ ಸಂಕಲ್ಪ ಮಾಡಿ ಈಗ ಹೆಂಗ್ ನೋಡ್ರಿ 5 ಮಂದಿ ನೀನು ವ್ಯವಸ್ಥೆ ಮಾಡ್ತೀರ ನಾನೇ ಅಂತ ಹಿಂಗ ಉತ್ಸಾಹ ಮಾಡ್ರಿ ನಿಮ್ದೇನು ಕೆಲಸ ಯಾವಾಗ ಕೆಲಸ ಸೂಚನೆ ಕೊಡ್ತಾರೋ ಆ ಸೂಚನೆ ಕೊಟ್ಟಾಗ 10 ನಿಮಿಷ ನೀವೆಲ್ಲರೂ ಬದ್ರಿಗಿರಿ ಅಂತ ಬದ್ರಿಗಿರಿ 135 ಎಕರೆ ಗುಡ್ಡ ಅಷ್ಟು ದೊಡ್ಡ ಗುಡ್ಡದಾಗ ಗುಡ್ಡನ ಎತ್ತಿ ಗುಡ್ಡಿನ ಜಾಗದಾಗ ದೊಡ್ಡ ಕೋಟೆ ನಿರ್ಮಾಣ ಅದು ಗುಡ್ಡಿನ ಜಾಗದಾಗ ಕಲ್ಲು ತೆಗೆದ ದೊಡ್ಡ ಗಿಡಗಳ ನಿರ್ಮಾಣ ಅದು ಅಂತ ಭೂಮಿ ಕೆಲಸ ಆಗ್ಯದ ನಿಮ್ಮದು ಎಷ್ಟ ನೀವೆಲ್ಲರೂ ಹೋಗಿದ್ರೆ ಜಾಗನ ಸಾಣಂಗಿಲ್ಲ ನೀವು ನಿಂತ ಜಾಗದಾಗ ಒಂದ ಕಲ್ಲು ತೆಗೆದ್ರು ತಾಯ ಮಚ್ಚಿ 3 ನಿಮಿಷನಾಗ ಹೊರಟಾಗಿದೆ ಬಹಳ ಏರಿಯಾ ಮಾಡಿದ್ರೆ ಅಲ್ಪ ಸಮಯದಾಗ ಕರೆ ಮನುಷ್ಯನಾಗ ಇಟ್ಬೋದ ಹಿರಿಯಾರಿಗೆ ಹೇಳಿಡ್ರಿ ನಮ್ದೇನು ಮೇಳ ಮಂಡಳಿ ಕೆಲಸ ಇತ್ತಂದ್ರೆ ಒಬ್ಬರಿಗೆ ಬರೀ ಪೂರ್ಣ ಸೂಚನೆ ಕೊಡ್ರಿ ನಾವು ಮಧ್ಯಾಹ್ನ ನಮ್ಮ ಟೈಮ್ ತೆಗೆದ ಒಂದು 10-20 ಮಂದಿ ಬಂದು ಸೇವೆ ಮಾಡ್ತೀವಿ ಏನು ಸಾಧ್ಯ ಆದಷ್ಟು ಬೇಗ ಕಿರ್ಗಿಸ್ತಾನ ನಿರ್ಮಾಣ ಆಗಿ ಹಾಸ್ಪಿಟ್ಗೆ ಮೊದಲು ತಂತಿ ಬೇಲಿ ಹಾಕಿ ಜಾಲಿ ಹಾಕಿ ಕಂಪೌಂಡ್ ಮಾಡೋದ ಯಾಕಂದ್ರೆ ನಾಯಿಗಳು ಬಂದು ಮಾಡಬಾರ್ದೆಲ್ಲ ಮಾಡಿ ಯಾವ ಪವಿತ್ರ ಜಾಗದಾಗ ನಾವು ಭವಿಷ್ಯದಾಗ ಜಪ ತಪ ಸಾಮಾಯಿಕ ಪೂಜೆ ಮಾಡೋದ್ರಿ ಅದಕ್ಕೆ ಎಲ್ಲ ಸಿದ್ಧಸಾಗರ ಮಹಾರಾಜರಿಗೆ ಶಿಗ್ಗಜ್ಜಿ ಒಳಗೆ ಆಕಾಶವಾಣಿ ಆಗಿತ್ತು ಸಿದ್ಧಸಾಗರ ಮಹಾರಾಜರ ಕುರಿತ ಶಿಗ್ಗಜ್ಜಿ ಒಳಗೆ ಆಕಾಶವಾಣಿ ಎಲ್ಲಿ ಚಂದ್ರಪುರ ಹೋದಾಗ ಏನ್ ಆಕಾಶವಾಣಿ ಐತಿ ಇಲ್ಲಿಂದ 15 ಸಿದ್ಧ ಭಗವಾನ್ ಯಾರೋ ಸಿದ್ಧಸಾಗರ ಸಿದ್ಧ ಭಗವಾನ್ ಆಕಾಶವಾಣಿ ಆಗಿತ್ತು ಅಂದ್ರ ಆ ಚಂದ್ರಪ್ರಭು ಭಗವಾನ್ ಸಾನ್ನಿಧ್ಯಾಗ ಆಕಾಶವಾಣಿ ಆಗೈತಿ ಆ ಚಂದ್ರಪ್ರಭು ಭಗವಾನ್ ಸಾನ್ನಿಧ್ಯದಾಗನ ಅವ್ರು ಲಂಗುಟಿ ತೆಗೆದು ದಿಗಂಬರಾಗ ಯಾರ ಸಿದ್ಧಸಾಗರ್ ಅನಂತ ನಿಮ್ಮ ಊರಾಗ ಅಷ್ಟಮ ತೀರ್ಥಂಕರ್ 8ನೇ ತೀರ್ಥಂಕರ್ ಚಂದ್ರಪ್ರಭು ಭಗವಾನದ ಪುಟ್ಟ ಸುಂದರವಾದಂತ ಸಮೋಶ್ವರ ನಿರ್ಮಾಣ ಮಾಡ್ತಾರೆ ಭಾವದ ಅದ್ರದ್ದು ಲಾಭ ತಗೋರಿ ಒಂದ್ ಕಡೆ ಧ್ಯಾನ ಮಂದಿರದ ಈಗ ಸಮೋಶ್ವರ ಕಡೆ ಕೊಟ್ಟು ದಾನಿಗಳು ಹೊರಟಾರು ಕಿರ್ಗಿಸ್ತಾನ್ ದಾನಿಗಳಿಗೆ ರೊಕ್ಕ ಜಮಾ ಮಾಡ್ಯಾರು 1 ಲಕ್ಷ ಗಟ್ಟಲೆ 1 ಲಕ್ಷ ಸಾವಿರ ಅನೇಕ ಮಂದಿ ದಾನ ಕೊಟ್ಟರಿ ನಾ ನಿಮಗೆ ಅನಿಸ್ಬಾರ್ದು ಯವ್ವ ಅವ್ರು ಎಷ್ಟು ಚಂದ ಹೆಸರಾಕ್ಯಾರ ನೋಡು ನಮ್ದೇನಿಲ್ಲ ನಮ್ಮ ಯಜಮಾನ ಕೇಳಲಿಲ್ಲ ಯವ್ವ ನಿಮ್ಮ ಮನ್ಯಾಗ ಹೋಗಿ ಹೇಳ್ರಿ ವರ್ಷ 2 ವರ್ಷ 3 ವರ್ಷ ತನಕ ಒಂದು ತೊಲಿ ಸಹಿತ ಒಂದು ಗುಂಜಿ ಸಹಿತ ನಂಗೆ ಬಂಗಾರ ಬೇಡ ಇವತ್ತಿನ ನಾಟಕ ಹೋಗೋದಕ್ಕೆ ನಮ್ಮ ಊರಾಗ ಬಂಗಾರಕ್ಕಿಂತ ಶ್ರೇಷ್ಠ ಕಾರ್ಯ ನಿರ್ಮಾಣ ಆಗತೈತಿ ಅಂತ ಕಾರ್ಯಕ್ಕೆ ದಾನ ಮಾಡೋದಕ್ಕೆ ಪ್ರಯತ್ನ ಕೊಡ್ರಿ 1 ಲಕ್ಷ 8,000 ಯಾರು ಕೊಡ್ತಾರೋ ಅವ್ರ ಹೆಸರ ಗ್ರೆನೈಟ್ ಒಳಗೆ ಬಂಗಾರ ಕಲರ್ ಒಳಗ ಹೆಸರು ನೋಂದಣಿ ಮಾಡಲಾಗ್ತದ ಯಾರು ದಾನ ಮಾಡಾರ ಭೂದಾನಿಗಳದ ಮತ್ತು ಸಿದ್ಧಸಾಗರ ಮಹಾರಾಜರ ಜೀವನ ಚರಿತ್ರೆಯನ್ನ ಅಲ್ಲಿ ಗ್ರೆನೈಟ್ ಒಳಗ ಬಂಗಾರ ಕಲರ್ದಿಂದ ಕೆತ್ತಕ್ಕಂಥ ಕಾರ್ಯ ಹೌದದ ಅದ್ರಾಗ ನೀವು ಭಾಗಿಯಾಗಿ ಸಂಪಾದನೆ ಮಾಡ್ಕೊಡ್ರಿ ಮತ್ತು ಇದೆಲ್ಲ ನಾವು 1 ಲಕ್ಷ ಗಟ್ಟಲೆ ಮಾಡೋಕ್ಕಾಗ್ಲಿಕ್ಕಂದ್ರೆ ನಿಮ್ಮ ಶಕ್ತಿಯಾನುಸಾರ ಎಷ್ಟು ಸಾಧ್ಯ ಅಷ್ಟೇ ಮಾಡ್ಬೋದು ಅದ್ರ ಸಲುವಾಗಿ ಒಂದು ಗುಂಜು 2 ಗುಂಜು 1 ತೊಲಿನೋ ಅರ್ಧ ತೊಲಿನೋ ಎಷ್ಟು ಭಾವ ನಿಮ್ಗ ಅಷ್ಟು ಬಂಗಾರ ತೆಗೆದ್ರಿ ಎಲ್ಲ ಆದ ನಂತರ ಯಾವಾಗ ಪೂಜೆ ಮಾಡೋದಿಲ್ಲ ನಾ ಇರದೇ ಇರ್ಲಿ ನಾ ಇರ್ಲಿಕ್ಕಂದ್ರೂ ಮಾಡೋದಿಲ್ಲ ಏನು ಕಳಸ ಸ್ಥಾಪನೆ ಕಳಸ ತುದಿಗೆ ಬಂಗಾರದ ಕಳಸ ಸ್ಥಾಪನೆ ಮಾಡೋದ ನಿಮ್ಮ ಜೀವನ ಅಥವಾ
ಓದಿ ಗಮನ ಆಗಬೇಕು ಎಲ್ಲರೂ ಮಾಡಲು ಭದ್ರಿಗಿರಿಯಾಗಿರ ಹಂಗ ನೈಶ್ವರ್ಯ ಮಾಡಿ ಏಕೀಸ್ತರ ಮೇಲೆ ಉನ್ನತವಾಗಿರ್ತಕ್ಕಂಥ ಸಮುದ್ರದ ಧರ್ಮ ಚಕ್ರ ಇರ್ತದ ಆ ಧರ್ಮ ಚಕ್ರ ಮಂಗಲ ಕಳಿಸಿರ್ತದ ಆ ಕಳಿಸಿದ ತುದಿ ರಾಮನ ಬಾಣಿ ಹಂಗೆ ಬಿಟ್ಟರೆ ಮಳೆ ಬರಂಗಿಲ್ಲ ಹಂಗೆ ನೀವು ಬಂಗಾರ ಹಾಕಿದ್ದ ನಿಮ್ಮ ಆತ್ಮನ ಮೋಕ್ಷಕ್ಕೆ ಒಯ್ಯಬೇಕು ಅಂತ ಭಾವ ಈಗ ಕೊಡಬೇಡಿ ನಿಂತಗೆ ಇಟ್ಕೊಳ್ಳಿ ಮಹಾರಾಜ್ ಅದು ಯಾವಾಗ ಬರ್ತೈತೆ ಒಂದು ತಿಂಗಳ ಅಡ್ವಾನ್ಸ್ ಇರ್ತಾನೆ ಹೇಳ್ತವ್ರು ಅವ ಬಂಗಾರ ದಾನ ಮಾಡಕ್ಕೆ ಇಬ್ಬರದವ್ರು ಕರೆಸಿ ಅದಕ್ಕೆ ಡಿಸೈನ್ ಮಾಡಿಸಿ ಎಲ್ಲಕ್ಕಿಂತ ಮ್ಯಾಲ ಬಂಗಾರದ ಏನಪ್ಪ ಹಂಗೆ ದೀಪಾಚನ ನಂತರ ಕುಡಿ ಇರ್ತೈತಿ ಮ್ಯಾಲ ನೆಟ್ಟ ಮುಗಿ ಹಂಗ ಟೀ ಮಹೇಶ್ವರಿಯಾಗ ಎಲ್ಲಕ್ಕಿಂತ ಯಂತ್ರ ಸ್ಥಾನದಾಗ ಬಂಗಾರದ ಎಲ್ಲಿ ನೋಡಿದ್ರು ಬಂಗಾರ ಜೀವನ ನಮ್ಗೆ ಆಗಬೇಕು ಅಂತ ವ್ಯಕ್ತಿತ್ವ ಬರಲಿ ನಮಗೆ ಪ್ರಭಾವನ ಅಂಗಡಿ ಅಹಿಂಸಾ ಪರಮೋ ಧರ್ಮಿ प्रभु देव तुम्हारे पवित्र खुशी निसुत जोशी भगवान जग जन मन के मन को धोते अतः गहाती चिन्हवानी जयवंतो मां जग में तब जब तक सूरज चांद रहे शीशन माते कर्म अब तक हम विषयांत रहे अब हम सिद्धांत शास्त्र की रत्नत्रय स्वरूप धर्म की एक कर्म नवकोट निराज की